ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಪಾಲಯ ಮಾಂ ಶಂಕರ ಗುರುವೇ ಶರಣಂ ಶರಣಂ ಮಂಗಳದಾಯಕ ಶರಣಂ ಶರಣಂ ಶಿವರೂಪೇ ಮಮ ಶರಣಂ ಶರಣಂ ಶಕ್ತಿರೂಪೇ ಮಮ ಶರಣಂ. ಮಂಗಳಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ. ಓಂ ಶ್ರೀ ಕಂಚಿ ಕಾಮಕೋಟಿ ಕಾಮಾಕ್ಷೇ ನಮಃ. ಓಂ ಶ್ರೀ ತ್ರಿಪುರ ಸುಂದರಿ ಸಮೇತ ಚಂದ್ರಮೌಳೀಶ್ವರಾಯ ನಮಃ. ಓಂ ಶ್ರೀ ದೇವಸೇನ ವಳ್ಳಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಓಂ ಶ್ರೀ ಕಂಚಿ ಕಾಮಕೋಟಿ ಗುರುಭ್ಯೋ ನಮಃ. ಆದಿಶಂಕರಾಚಾರ್ಯರ ಪಾದಪದ್ಮಗಳಿಗೆ ನನ್ನ ಅನಂತಕೋಟಿ ನಮಸ್ಕಾರಗಳು. ಹಾಗೆಯೇ ಚಂದ್ರಶೇಖರೇಂದ್ರ ಸರಸ್ವತಿ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಗುರುಗಳ ಪಾದಪದ್ಮಗಳಿಗೆ ನನ್ನ ಅನಂತಕೋಟಿ ನಮಸ್ಕಾರಗಳು. ಹಾಗೆಯೇ 69ನೇ ಪೀಠಾಧಿಪತಿಯಾಗಿದ್ದ ಶ್ರೀ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಗೆ ಮಹಾಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತಕೋಟಿ ನಮಸ್ಕಾರಗಳು. ಹಾಗೆಯೇ ಪ್ರಸ್ತುತ 70ನೇ ಪೀಠಾಧಿಪತಿಯಾಗಿರುವಂತಹ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತಕೋಟಿ ನಮಸ್ಕಾರಗಳು. ಹಾಗೆಯೇ ಪ್ರಸ್ತುತ ಹೊಸ ಶಿಷ್ಯ ಸ್ವೀಕಾರ ಮಾಡಿದಂತಹ ಶ್ರೀ ಸತ್ಯಚಂದ್ರಶೇಖರೇಂದ್ರ ಸರಸ್ವತಿ ಗುರುಗಳ ಪಾದಪದ್ಮಗಳಿಗೆ ನನ್ನ ಅನಂತಕೋಟಿ ನಮಸ್ಕಾರಗಳು. ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ದಿನಗಳ ನಂತರ ನಮ್ಮ ಚಾನಲ್ ವೀಕ್ಷಕರ ಮುಂದೆ ನಾವು ಬಂದಿದ್ದೇವೆ ಒಂದು ಹೊಸ ವಿಡಿಯೋ ಮಾಡೋಕ್ಕೆ. ನಾನು ನಿಮ್ಗೆ ಮುಂಚೆನೇ ತಿಳಿಸಿರೋ ಹಾಗೆ ನಾವು ವಿಡಿಯೋ ಮಾಡೋ ದಿನವೇ ಆಗಲಿ ಟೈಮಿಂಗ್ಸೇ ಆಗಲಿ ಇದೆಲ್ಲ ಮಹಾಪೆರಿಯವನ್ನೇ ಡಿಸೈಡ್ ಮಾಡೋದು ಅಂತ. ಇದಕ್ಕಿಂತ ಮುಂಚೆ 2 ಡೇಟ್ಸ್ ಕೊಟ್ಟಿದ್ದರು ಪೆರಿಯವ. ಸೊ ನಾವು ಆಗ ಊರಿಗೆ ಹೋಗೋ ಒಂದು ಸನ್ನಿವೇಶ ಒದಗಿ ಬಂದಿದ್ದರಿಂದ ನಾವು ಊರಿಗೆ ಹೋಗಬೇಕಾಗಿತ್ತು. ವಿಷ್ಣುಗೂ ಸ್ಕೂಲ್ ರಜೆ ಇತ್ತಲ್ಲ ಆಗ. ಸೊ ಇವತ್ತೊಂದು ಡೇಟ್ ಕೊಟ್ಟಿದ್ದರು, ಟೈಮಿಂಗ್ಸ್ ಕೊಟ್ಟರು. ಈ ಟೈಮಿಂಗ್ಸ್ ಎಲ್ಲ ಮಾಡಿ ಈ ಡೇಟ್ ಮಾಡಿ ಅಂತ. ಸೊ ಇವತ್ತು ವಿಡಿಯೋ ಮಾಡ್ತಿದ್ದೇವೆ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ವಿಡಿಯೋ, ತುಂಬಾ ಸ್ಪೆಷಲ್ ವಿಡಿಯೋ ಇದು. ಯಾಕೆ ಅಂದರೆ ನಿನ್ನೆ ಶಂಕರಾಚಾರ್ಯರು ವಿಷ್ಣು ಹತ್ರ ಮಾತಾಡಿ, ನಾಳೆ ವಿಡಿಯೋ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಬರುತ್ತೆ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂಥೇಳಿ ನೆನ್ನೆ ಆದಿಶಂಕರಾಚಾರ್ಯರು ವಿಷ್ಣು ಹತ್ರ ಮಾತಾಡಿ ಅವರು ಬ್ಲೆಸ್ ಮಾಡಿದ್ದಾರೆ. ಆಮೇಲೆ ಇದೇ ಟೈಮಿಗೆ ಫಿಕ್ಸ್ ಮಾಡಿ ಅಂಥೇಳಿ ಮಹಾಪೆರಿವ ಹೇಳಿದ್ರಿಂದ ಸೊ ಈ ವಿಡಿಯೋನ ಮಾಡ್ತಿದ್ದೇವೆ. ಈ ವಿಡಿಯೋಲಿ we were undergoing a very crucial and a very important stage of our life. ಸೊ ಆ ವಿಷಯಗಳನ್ನ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ದೇ ವರ್ ವೆರಿ ಟೆರಿಫೈಯಿಂಗ್ ಆ್ಯಂಡ್ ವೆರಿ ಹಾರಿಫೈಯಿಂಗ್ ಇನ್ಸಿಡೆಂಟ್ಸ್ ನಡೆದಿತ್ತು ನಮ್ಮ ಲೈಫಲ್ಲಿ. ಸೊ ಈ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋಲಿ. ಈ ವಿಷಯಗಳನ್ನ ಈ ಒಂದು ಸ್ಟೇಜಲ್ಲಿ ಯಾವಾಗ ವಿ ವರ್ ಅಂಡರ್ಗೋಯಿಂಗ್ ದಿಸ್ ಫೇಸ್ ಆಫ್ ಲೈಫ್ ಅಂತ ಹೇಳಿದ್ನಲ್ಲ, ಇಟ್ ವಾಸ್ ವೆರಿ ಹಾರಿಫೈಯಿಂಗ್ ಅಂತ. ಇದರಿಂದ ಮಹಾಪೆರಿವ ಬಂದು ನಮ್ಮನ್ನು ಹೇಗೆ ರಕ್ಷಣೆ ಮಾಡಿದ್ರು ಅನ್ನೋದನ್ನು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋಲಿ ನೀವು ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಹಲವಾರು ವಿಷಯಗಳನ್ನ ಶೇರ್ ಮಾಡ್ತೀನಿ. ಇದರಲ್ಲಿ ಒಂದು ವಿಷಯ ಅಂದರೆ ವಿಷ್ಣು ಮೇಲೆ ಸ್ಕೂಲಲ್ಲಿ 2 ಸಲ ಅಟ್ಯಾಕ್ ಆಗಿತ್ತು. ಸೊ ಅಂದರೆ ಇಟ್ ವಾಸ್ ವೆರಿ ಹಾರಿಫೈಯಿಂಗ್ ಸ್ಟೇಜ್ ಅಂತ ಹೇಳಿದ್ನಲ್ಲ ನಮ್ಮ ಲೈಫಲ್ಲಿ. ಅವನ ಮೇಲೆ 2 ಸಲ ಅಟ್ಯಾಕ್ ಆಗಿತ್ತು. ಸೊ ಇದರಿಂದ ಮಹಾಪೆರಿವ ಹೇಗೆ ನಮ್ಮನ್ನು ರಕ್ಷಣೆ ಮಾಡಿದ್ರು ಅನ್ನೋದೊಂದು ವೆರಿ ಇಂಪಾರ್ಟೆಂಟ್ ವಿಷಯ. ಇನ್ನೊಂದೇನಪ್ಪ ಅಂದರೆ ನಮ್ಮದೊಂದು ಸ್ವಂತ ಕಂಪ್ನಿ ಇದೆ. ಈ ಕಂಪ್ನಿ ಇಟ್ಕೊಂಡು ನಾವು ರಾಜಾಜಿನಗರ ಒಂದು ಆಫೀಸ್ನ ಬಾಡಿಗೆಗೆ ತೊಗೊಂಡು ವಿ ವರ್ ವರ್ಕಿಂಗ್ ದೇರ್. ಸೊ ಯಾವ ಸ್ಟೇಜ್ ಬಂತು ಅಂದರೆ ಒಂದು ಸಲ ನಾವು ಆಫೀಸ್ ಇಲ್ದಂಗೆ ಆಗೋಯ್ತು ನಮಗೆ. ನಾನು ನಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗಾಯಿತು ಅಂತ. ಆಫೀಸ್ ಇಲ್ದಂಗೆ ಆಯಿತು. ವಿ ವರ್ ಸಿಟ್ಟಿಂಗ್ ಇನ್ ಅ ಪಾರ್ಕ್ ಆ್ಯಂಡ್ ಇನ್ ರಾಜಾಜಿನಗರ ವಿ ವರ್ ಸಿಟ್ಟಿಂಗ್ ಇನ್ ಅ ಪಾರ್ಕ್ ಆ್ಯಂಡ್ ವಿ ವರ್ ವರ್ಕಿಂಗ್ ಇನ್ ದ ಪಾರ್ಕ್. ಸೊ ಆ ಮೂಮೆಂಟಲ್ಲಿ ಮಹಾಪೆರಿವ ನಮಗೆ ಹಿಂಗೆ ಸಹಾಯ ಮಾಡಿದ್ರು. ಸೊ ಈ ವಿಷಯಗಳನ್ನೆಲ್ಲ ನಾನು ಈ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇದಕ್ಕಿಂತ ಮುಂಚೆ ಇದು ಹೆಂಗೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಇದೆಲ್ಲ ನಮ್ಮ ಜೀವನದಲ್ಲಿ ಹೇಗೀತ ಈ ಸನ್ನಿವೇಶಗಳು ಈ ಇನ್ಸಿಡೆಂಟ್ಸ್ ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋ ವಿಷಯನ ನಿಮ್ಗೆ ಫಸ್ಟ್ ಹೇಳ್ತೀನಿ. ನಿಮ್ಗೆ ಮುಂಚೆ ವೀಡಿಯೋಸಲ್ಲೆಲ್ಲ ಹೇಳಿದ್ನಲ್ಲ ನಾನು ನಿಮಗೆ, ನಂಗೆ ತುಂಬ ಸೊಂಟ ನೋವು ಬಂದಿತ್ತು, ನನಗೆ ಬೆಲ್ಟ್ ಹಾಕ್ಕೋಬೇಕು ಅಂತಿದ್ರು, ಕತ್ತು ನೋವು ಬಂದಿತ್ತು, ಅಲ್ಲೊಂದು ಕಾಲರ್ ಹಾಕ್ಕೋಬೇಕಂತ ಡಾಕ್ಟ್ರ್ ಹೇಳಿದರು. ಸೊ ಈ ಥರದನ್ನೆಲ್ಲ ಹೇಗೆ ಮಹಾಪೆರಿವ ನಮ್ಮ ಊರಲ್ಲಿ ನಮ್ಮ ಶಿವಮೊಗ್ಗ
ನಮ್ಮ ಗಂಡನವ್ರ ಹತ್ರ ಒಂದು ಅಸ್ಟ್ರಾಲಜರ್ ಹತ್ರ ಹೋಗೋ ಥರ ಮಾಡಿ ಅಲ್ಲಿ ಹೆಂಗೆ ಕಾಣಿಸ್ಕೊಂಡ್ರು, ನಮ್ಮೂರಲ್ಲಿ ಹೆಂಗೆ ಕಾಣಿಸ್ಕೊಂಡ್ರು, ಅಸ್ಟ್ರಾಲಜರ್ ಮನೆ ಹತ್ರ ಹೆಂಗೆ ಕಾಣಿಸ್ಕೊಂಡ್ರು ಪೆರಿಯವ್ವ ನಮಗೆ. ಅಂದರೆ ಲಿಟ್ರಲಿ ಹಿ ವಾಸ್ ಟ್ರೈಂಗ್ ಟು ಶೋ ಓಕೆ ನಾನಿದ್ದೀನಿ, ನಾನೆಲ್ಲ ಸಾಲ್ವ್ ಮಾಡ್ತಿದ್ದೀನಿ ನಿನ್ನ ಸಮಸ್ಯೆನ ಅನ್ನೋ ಥರ ಅವರು ಕಾವಿ ವಸ್ತ್ರ ಹಾಕ್ಕೊಂಡು ಹೆಂಗೆ ಕಾಣಿಸಿದ್ರು ಅಂತ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನಾನು ನಿಮ್ಮ ಹತ್ರ ಹೇಳಿದ್ದೇನೆ ಅಲ್ವಾ. ಸೊ ಇದು ಹೆಂಗೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಇಟ್ ವಾಸ್ ಇವನ್ ಬಿಫೋರ್ ಕೋವಿಡ್. ಐ ವಾಸ್ ವರ್ಕಿಂಗ್ ಇನ್ MNC ಆ್ಯಸ್ ಅ HR ಮ್ಯಾನೇಜರ್ ಆ್ಯಂಡ್ ಐ ವಾಸ್ ಹ್ಯಾಂಡ್ಲಿಂಗ್ ದ ಎಂಟೈರ್ ಗ್ಯಾಮೆಟ್ ಆಫ್ HR ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ. ನನ್ನದೊಂದು ಟೀಮ್ ಅಂತಿತ್ತು. ಐ ವಾಸ್ ರಿಪೋರ್ಟಿಂಗ್ ಟು HR ಹೆಡ್ ಆ್ಯಂಡ್ ಹಿ ವಾಸ್ ಇನ್ ಟರ್ನ್ ರಿಪೋರ್ಟಿಂಗ್ ಟು ದ VP HR. ಸೊ ಈ ಥರ ಇರೋವಾಗ ಎಲ್ಲ ಅಪ್ರೂವಲ್ಸ್ ಎಲ್ಲ ನನ್ನಿಂದನೇ ಹೋಗಬೇಕಾಯಿತು. ಫ್ರಮ್ ಹೈರಿಂಗ್ ಆಫ್ ಎನ್ ಎಂಪ್ಲಾಯಿ ಟು ದ ಎಕ್ಸಿಟ್ ಆಫ್ ಎನ್ ಎಂಪ್ಲಾಯಿ, ಎಂಟೈರ್ ಲೈಫ್ ಸೈಕಲ್ ಆಫ್ ದ ಎಂಪ್ಲಾಯಿ ಏನೇನು ಅದಕ್ಕೆ ಸಂಬಂಧಪಟ್ಟ ಏನೇನು ಅಪ್ರೂವಲ್ಸ್ ಇತ್ತು ಅದು ನಾನು ಮಾಡ್ತಿದ್ದೆ. ಸೊ ನಮ್ಮ ಕೊಲೀಗ್ ಯಾರಿಬ್ಬರು ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಆ ಕಂಪ್ನಿಯಲ್ಲಿ 18 ವರ್ಷ ಕೆಲಸ ಮಾಡಿರೋರು, ಅವ್ರು ಬೇರೆ ಕಂಪ್ನಿ ಸೇರ್ತಾಯಿದ್ರು. ಸೊ ಅವ್ರ ಇನ್ಫಾರ್ಮೇಷನ್ ಎಲ್ಲ ಬೇರೆ ಕಂಪ್ನಿ ಹತ್ರ ಶೇರ್ ಮಾಡಿದ್ರು. ಸೊ ಆಬ್ವಿಯಸ್ಲಿ ದಟ್ ಕಂಪ್ನಿ ವಿಲ್ ಸೆಂಡ್ ಅಸ್ ಅ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಚೆಕ್ಗೆ ಮೇಲ್ ಕಳಿಸ್ತಾರೆ. ನಿಮ್ಮ ಎಂಪ್ಲಾಯಿ ಈ ಥರ ವೆರಿಫಿಕೇಷನ್ಗೆ ಈ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ನಿಮ್ಮ ಕಂಪ್ನಿಗೆ ಸಂಬಂಧಪಟ್ಟ ಇಷ್ಟು ಸ್ಯಾಲ್ರಿ, ಇಷ್ಟು ಡೇಟ್ ಆಫ್ ಜಾಯ್ನಿಂಗ್, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇದು ನೇಚರ್ ಆಫ್ ಜಾಬ್, ಇದೆಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ವೆರಿಫೈ ಮಾಡಿ ಅಂತ ನಮಗೆ ವೆರಿಫೈ ಮಾಡಿ ನಮಗೆ ಅಂತ ಒಂದು ಕಳಿಸಿರ್ತಾರೆ ಡೀಟೇಲ್ಸು. ಸೊ ಆ ಥರ ಈ ಎಂಪ್ಲಾಯಿ ಏನಿದ್ರು 18 ವರ್ಷ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದವರು. ಸೊ ಆ ಮೇಲ್ ನಮ್ಮ HR ಡಿಪಾರ್ಟ್ಮೆಂಟ್ಗೆ ಬಂದಿತ್ತು. ಸೊ HR ಡಿಪಾರ್ಟ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಎಲ್ಲ ಚೆಕ್ ಮಾಡಿ ಹೇಳಿದ್ರು, ಮೇಡಮ್ ಇದರಲ್ಲೆಲ್ಲ ಇರ್ರೆಲೆವೆಂಟ್ ಇನ್ಫಾರ್ಮೇಷನ್ ಇದೆ, ಇಟ್ ಡಸಂಟ್ ಮ್ಯಾಚ್ ವಿತ್ ಅವರ್ ರೆಕಾರ್ಡ್ಸ್. ಸೊ ಇದನ್ನು ಏನು ಮಾಡೋದು, ಅಪ್ರೂವ್ ಮಾಡೋದು ಏನು ಮಾಡೋದು ಅಂತ ನಾನು ಹೇಳಿದೆ. ಇಲ್ಲ ಅಪ್ರೂವ್ ಮಾಡೋದು ಬೇಡ, ನಾವು ಕೀಪ್ ಇಟ್ ಆನ್ ಹೋಲ್ಡ್ ಅಂತ ಹೇಳಿದ್ದೆ. ಸೊ ಈ ಥರ ಹೋಲ್ಡಲ್ಲಿ ಇಟ್ಟಿರಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಏನಾಗ್ತಿತ್ತು, ಬೇರೆ ಟೀಮ್ ಮೆಂಬರ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಅದನ್ನು ಒಟ್ಟಿಗೆ ಊಟಕ್ಕೆ ಹೋಗೋದು, ಕೂತ್ಕೊಂಡು ಊಟ ಮಾಡೋದು, ಇದೆಲ್ಲ ಇತ್ತು ನಮ್ಮ ಜೊತೆ, ಇಂಟ್ರಾಕ್ಷನ್ಸ್ ಎಲ್ಲ ಇತ್ತು ಅವ್ರದ್ದು ನಮ್ಮ ಜೊತೆ. ಬಟ್ ಇದು ಯಾವ ಥರ ಸ್ಟೇಜಿಗೆ ಬಂತು ಅಂದರೆ, ಒನ್ ಟೈಮಲ್ಲಿ ಹಿ ಯೂಸ್ ಟು ಬ್ರಿಂಗ್ ಸ್ನ್ಯಾಕ್ಸ್ ಫ್ರಮ್ ಹಿಸ್ ಹೌಸ್, ಕೊಟ್ಟು ತೊಗೊಂಬಂದು HR ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಶೇರ್ ಮಾಡ್ತಿದ್ರು. ಸೊ ನಮ್ಮ ಕೊಲೀಗೆ ಅಲ್ವಾ, ಅದೆಲ್ಲ ಬೇಡ ಅಂತ ಹೇಳೋಕ್ಕಾಗಲ್ಲ. ವಿ ಯೂಸ್ ಟು ಹ್ಯಾವ್ ಇಟ್, HR ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇದ್ದಾರೆ ನಾವು ವಿ ಆಲ್ ಯೂಸ್ ಟು ಹ್ಯಾವ್ ಇಟ್. ಸೊ ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ವಿ. ಸೊ ಇದೆಲ್ಲ ಏನಾಯಿತು, ಅವರು ಯಾವುದೋ ಕಪ್ಪದೊಂದು ಕುಂಕುಮ ಕೆಂಪಿರುತ್ತಲ್ಲ, ಆ ಥರದ್ದು ಕಪ್ಪದೊಂದು ಹಣೆಗೆ ಇಟ್ಕೊಂಡು ಬರ್ತಾಯಿದ್ರು ದಟ್ ಎಂಪ್ಲಾಯಿ. ಸೊ ನಾವೆಲ್ಲ ಕೇಳ್ತಿದ್ವಿ, ಏನು ರೀ ಅದು ಇಷ್ಟು ದಿನ ಇರಲಿಲ್ಲ, ಸಡನ್ನಾಗಿ ನೀವು ಈ ಥರ ಎಲ್ಲ ಕಪ್ಪುಗೇನೋ ಇಟ್ಕೊಂಬರ್ತಿದ್ರಲ್ಲ ಹಣೆಗೆ ಅಂತೆಲ್ಲ. ಇಲ್ಲ ರೀ, ಈ ಥರ ನಾನು ಒಂದು ಅಸ್ಟ್ರಾಲಜರ್ ಹತ್ರ ಹೋಗ್ತಿದ್ದೀನಿ, ಅವರು ಈಸ್ ಅ ವೆರಿ ಇದು ಹಾಗೆ ಹೀಗೆ ಅವ್ರ ಅಸ್ಟ್ರಾಲಜರ್ ಬಗ್ಗೆ ಏನೇನೋ ಅದೆಲ್ಲ ಇಷ್ಟು ಕೊಟ್ಟರು. ಐ ವಾಸ್ ಅ ಕೈಂಡ್ ಆಫ್ ಪರ್ಸನ್ ಅಂದರೆ ಬೈ ನೇಚರ್ ಐ ಡೋಂಟ್ ಬಿಲೀವ್ ಇನ್ ಅಸ್ಟ್ರಾಲಜರ್ಸ್. ಅಸ್ಟ್ರಾಲಜಿಯಲ್ಲಿ ನಂಗೆ ನಂಬಿಕೆನೇ ಇಲ್ಲ, ನಾನು ಯಾರನ್ನೂ ನಂಬ್ತಾ ಇರಲಿಲ್ಲ. ಬಟ್ ಲೈಫಲ್ಲಿ ಒಬ್ಬರನ್ನ ಅಸ್ಟ್ರಾಲಜರ್ನ ನಾನು ನಂಬಿದ್ದೆ. ಅವ್ರು ನನ್ನ ಲೈಫ್ನೇ ಸೇವ್ ಮಾಡಿದರು. ಅದು ಏನು ಅಂದ್ಬಿಟ್ಟು ಅದು ನಿಮ್ಮ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ನಿಮ್ಗೆ ಆ ವಿಷಯ ತಿಳಿಸ್ತೀನಿ. ಸೊ ಅಷ್ಟರ ಮೇಲೆ ಐ ನೆವರ್ ಯೂಸ್ ಟು ಟ್ರಸ್ಟ್ ಎನಿ ಅಸ್ಟ್ರಾಲಜರ್ಸ್. ಹಿ ವಾಸ್ ಅ ವೆರಿ ಗುಡ್ ಪರ್ಸನ್, ಹಿ ಸೇವ್ಡ್ ಮೈ ಲೈಫ್. ಬಟ್ ಆಫ್ಟರ್ ದಟ್ ಐ ಡೋಂಟ್ ನೋ, ಐ ನೆವರ್ ಯೂಸ್ ಟು ಬಿಲೀವ್ ಇನ್ ಎನಿ ಅಸ್ಟ್ರಾಲಜರ್ಸ್. ಸೊ ಈ ವಿಷಯ ಕೇಳಿದ್ವಿ, ವಿ ಜಸ್ಟ್ ಇಗ್ನೋರ್ಡ್ ಇಟ್, ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಹಿ ಕೆಪ್ಟ್ ಆನ್ ಬ್ರಿಂಗಿಂಗ್ ಸ್ನ್ಯಾಕ್ಸ್ ಎವ್ರಿ ಡೇ ಆ್ಯಂಡ್ ಗಿವ್ ಇನ್ ಟು HR ಡಿಪಾರ್ಟ್ಮೆಂಟ್. ಸೊ ಯಾವ ಥರ ಆಯಿತು ಅಂದರೆ, ಒಂದು ಸ್ಟೇಜ್ ಬಂತು ಅಂದರೆ, ನಾನು ಓಕೆ ಯಾರಪ್ಪ ಅಸ್ಟ್ರಾಲಜರು, ಎಲ್ಲಿದ್ದಾರೆ ಅವರು ಅಂತೆಲ್ಲ ವಿಷಯಗಳು ತಿಳ್ಕೊಂಡೆ. ಅವರೆಲ್ಲ ಹೇಳಿದ್ರು. ಸೊ ಹೌದಾ ಮೇಡಮ್, ನಿಮ್ಗೇನಾದರೂ ಇದು ಸಮಸ್ಯೆಗಳಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಅಂತ. ಹಿ ಜಸ್ಟ್ ಶೇರ್ಡ್ ಹಿಸ್ ನಂಬರ್ ಆಲ್ಸೋ ಆನ್ ವಾಟ್ಸಪ್. ಐ ಡಿಂಟ್ ಅಷ್ಟೊಂದು ನಾನು ಇಂಟ್ರೆಸ್ಟ್ ಕೊಡಲಿಲ್ಲ ಅದ್ರ ಬಗ್ಗೆ. ನಾನು ಕೇಳಿದ್ದೇ ದೊಡ್ಡ ವಿಷಯ, ನಾನು ಕೇಳ್ತಾನೆ ಇರಲಿಲ್ಲ. ನಾನು ಹೆಂಗೆ ಕೇಳಿದೆ, ಇದಕ್ಕೆಲ್ಲ ಏನು ರೀಸನು ಅಂತ ನಾನು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಸೊ ಒನ್ ಫೈನ್ ಡೇ ಏನಾಯಿತು, ಆಲ್ ಆಫ್ ಅ ಸಡನ್ ನನಗೇನು ಆ ಥರದ ಸಮಸ್ಯೆಗಳೇನಿರಲಿಲ್ಲ. ಆಫೀಸಲ್ಲಿ ಸಣ್ಣ ಕಿರಿಕಿರಿ ಒಂದು ಸಣ್ಣಕ್ಕೆ ಏನೋ ಇರ್ತಿತ್ತು, ಅಷ್ಟು ಬಿಟ್ಟರೆ ಬೇರೆ ಏನು ಆ ಥರ ಏನು ಸಮಸ್ಯೆಗಳಿರಲಿಲ್ಲ. ಸೊ ನಾನೇನು ಮಾಡಿದೆ, ಒಂದಿನ ಮನೆಯಲ್ಲಿ ಇಟ್ ವಾಸ್ ವೀಕ್ಲಿ ಆಫು, ಮನೆಯಲ್ಲಿದ್ದೀನಿ. ನನಗೆ ಏನೋ ಸಡನ್ಲಿ ನನ್ನ ಮೈ ಕೈಯೆಲ್ಲ ಹಿಂಗೆ ಎಳ್ತಾ ಶುರು ಆಯಿತು. ನೋ, ಐ ಹ್ಯಾವ್ ಟು ಗೋ ಅಂಡ್ ಮೀಟ್ ದಟ್ ಅಸ್ಟ್ರಾಲಜರ್ ಆ್ಯಂಡ್ ಸೀಕ್ ಹಿಸ್ ಅಡ್ವೈಸ್ ಅನ್ನೋ ಥರ ಥಾಟ್ಸ್ ಬ್ಯಾಕ್ ಟು ಬ್ಯಾಕ್. ಇಟ್ ವಾಸ್ ವೆರಿ ಬ್ಯಾಂಗ್. ನಾನು ಹೇಳಿದೆ, ನಾನು ಅಷ್ಟು ಕಂಟ್ರೋಲ್ ಮಾಡಿಕೊಂಡೆ ಫ್ರಮ್ ಮಾರ್ನಿಂಗ್. ಇಟ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಟ್ ಅರೌಂಡ್ 3 o'clock ನಾನೇನು ಮಾಡಿದೆ, ಆ ನಂಬರ್ ಇತ್ತು ಅಸ್ಟ್ರಾಲಜರ್ಗೆ, ನಾನು ಅವನು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೆ. ಓಕೆ ಕಮ್, ಇಷ್ಟ ದಿನ ಬನ್ನಿ ಈ ಥರ ಅಂತ ಹೇಳಿದ್ರು. ಓಕೆ ಅಂತ ನಾನು ಅವತ್ತಿನ ದಿನವೂ ಹೋದೆ, ಅವ್ರ ಹತ್ರ ಹೋದೆ. ಸೊ ಹೀಗೆ ಮಾತಾಡ್ತಾ ವಿಜಯನಗರಲ್ಲಿದ್ದ ಅವನು ಅಸ್ಟ್ರಾಲಜರು. ಮಾತಾಡ್ತಾ ಎಲ್ಲ ವಿಷಯಗಳು, ನಮ್ಮ ಪರ್ಸ್ನಲ್
ಸೊ ಫಸ್ಟ್ ಟೈಮ್ ಹೋಗಿ ಬಂದೆ. ಇಟ್ ವಾಸ್ ಕ್ವೈಟ್ ನಾರ್ಮಲ್, ನಥಿಂಗ್ ಏನೋ ಅಂಥ ದೊಡ್ಡ ವಿಷಯ ಏನಾಗಲಿಲ್ಲ. ಸೆಕೆಂಡ್ ಟೈಮ್ ಹೋದೆ. ಸೆಕೆಂಡ್ ಟೈಮ್ ಹೋದಾಗ ಏನಾಯಿತು, ಈ ಸ್ಟಾರ್ಟೆಡ್ ಮಿಸ್ಬಿಹೇವಿಂಗ್ ವಿತ್ ಮೀ. ಅಂದರೆ ಒಬ್ರು ಹೆಂಗಸ್ರ ಹತ್ರ ಹೇಗೆ ಬಿಹೇವ್ ಮಾಡಬೇಕು. ಐ ಕಾಂಟ್ ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್ ಇನ್ ವರ್ಡ್ಸ್. ಸೊ ಹಿ ಸ್ಟಾರ್ಟೆಡ್ ಮಿಸ್ಬಿಹೇವಿಂಗ್ ವಿತ್ ಮಿ ವೆರಿ ಬ್ಯಾಡ್ಲಿ. ಸೊ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ನಾನು ಬಂದುಬಿಟ್ಟೆ ಮನೆಗೆ. ಬಂದುಬಿಟ್ಟಾದ್ಮೇಲೆ ಐ ವಾಸ್ ಲೈಕ್ ಕರ್ಸಿಂಗ್ ಮೈಸೆಲ್ಫ್, ಯಾಕೆ ನಾನು ಹೋಗ್ತಿದ್ದೀನಿ, ವೈ ಈಸ್ ದಟ್ ಐ ಆಮ್ ಗೋಯಿಂಗ್ ಟು ದಿಸ್ ಅಸ್ಟ್ರಾಲಜರ್, ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಇವನ ಹತ್ರ, ಈ ಥರ ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ತೀನಿ, ವೈ ಆಮ್ ಐ ಗೋಯಿಂಗ್ ದಿಸ್. ನಾನು ದಿನ ಆಫೀಸ್ಗೆ ಹೋಗುವಾಗ ನನ್ನ ಫೋನಲ್ಲಿ ಯಾವಾಗಲೂ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಹೋಗ್ತಾನೂ ಅಷ್ಟೇ, ಮೆಟ್ರೋಲ್ಲಿ ಬರ್ತಿದ್ದೆ. ಅವಾಗ ಸಂಜೆ ಬರೋವಾಗಲೂ ಕೇಳ್ಕೊಂಡೇ ಬರ್ತಿದ್ದೆ ನಾನು. ವೀಕೆಂಡ್ಸಲ್ಲಿ ಮನೆಯೆಲ್ಲ ಕೂತ್ಕೊಂಡು ಹೇಳ್ಕೊಳ್ತಿದ್ದೆ ನಾನು ಲಲಿತಾ ಸಹಸ್ರನಾಮದೆಲ್ಲ. ಸೊ ವೀಕೆಂಡ್ ಆಯಿತು, ನಾನು ಬಂದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ತಾ ಇದ್ದೀನಿ. ಐ ವಾಸ್ ಲಿಟ್ರಲಿ ಕ್ರೈಯಿಂಗ್. ಲಲಿತಾದೇವಿ, ಅಮ್ಮ ಏನಕ್ಕೆ ನಾನು ಅವನ ಹತ್ರ ಕಳಿಸ್ತಿದ್ದೆ, ನೀನು ಏನಕ್ಕೆ ಈ ಥರ ಹೋಗ್ತಾ ಇದ್ದೀನಲ್ಲ ನಾನು ಹತ್ರ, ವೈ ಆಮ್ ಐ ಗೋಯಿಂಗ್ ಟು ದಿಸ್ ಪರ್ಸನ್ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗೇನು ನನ್ನ ರಿಲೇಟಿವ್ಸ್ನ ಕೆಲವೊಂದು ಇಂಟ್ರೊಡ್ಯೂಸ್ ಮಾಡಿದೆ, ನನ್ನ ಹಸ್ಬೆಂಡ್ ಇಂಟ್ರೊಡ್ಯೂಸ್ ಮಾಡಿದೆ, ಅವನಿಗೆ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ದೇ ಆಲ್ ಸ್ಟಾರ್ಟೆಡ್ ಗೋಯಿಂಗ್ ಟು ಹಿಮ್. ನಾನು ಈವನ್ ಆಫ್ಟರ್ ಹೀ ಮಿಸ್ಬಿಹೇವ್ಡ್ ವಿತ್ ಮೀ, ಐ ಲಿಟ್ರಲಿ ಸ್ವಲ್ಪ ನನ್ನ ಹೋಗೋಕ್ಕೆ ಮತ್ತೆ ಹೋಗೋದು, ಈ ಥರ ಎಲ್ಲ ಶುರು ಆಯಿತು. ಮತ್ತೆ ಮನೆಗೆ ಬರೋದು, ಮತ್ತೆ ನಾನು ಅಳೋದು, ವೈ ಆಮ್ ಐ ಗೋಯಿಂಗ್ ಟು ದಿಸ್ ಪರ್ಸನ್ ಅಂತ ನಾನು ಕ್ವೆಶ್ಚನ್ ಮಾಡೋದು. ಸೊ ಇದೇ ಥರ ನಡೀತು. ಸೊ ಒನ್ ಫೈನ್ ಡೇ ನಾನು ಡಿಸೈಡೆಡ್, ಓಕೆ, ನೋ ಐ ಆಮ್ ನಾಟ್ ಗೋಯಿಂಗ್ ಟು ಹಿಮ್ ಅಂತ ಹೇಳಿದ್ನಲ್ಲ. ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಹತ್ಕೊಳ್ತಿದ್ದೆ ನಾನು. ಲಲಿತಾ ಸಹಸ್ರನಾಮ ಹೇಳ್ಕೊಳ್ತಿದ್ದೆ, ಅಳೋದು, ಸ್ವಲ್ಪ ಹೊತ್ತು ನಿಲ್ಲಿಸೋದು, ಮತ್ತೆ ಅಳೋದು, ಯಾಕೆ ಹಿಂಗೆ ಹೋಗ್ತಿದ್ದೆ, ವೈ ಆಮ್ ಐ ಗೋಯಿಂಗ್ ಟು ಹಿಮ್, ವಾಟ್ ಇಸ್ ದಟ್ ಅಟ್ರಾಕ್ಟಿಂಗ್ ಮೀ ಟುವರ್ಡ್ಸ್ ಹಿಮ್, ಈ ಥರ ಎಲ್ಲ ಹೇಳ್ಕೊಂಡೆ. ಕೊನೆಗೆ ಫೈನಲಿ ನಾನು ಏನೋ ಒಂದು ಇದು ಮಾಡಿಕೊಂಡು ಕೊನೆಗೆ ವೆರಿ ಫರ್ಮ್ ಡಿಸಿಷನ್, ಏನೇನೋ ಪೂಜೆಗಳೆಲ್ಲ ಮಾಡಿದೆ ಮನೇಲಿ. ವೆರಿ ಫರ್ಮ್ ಡಿಸಿಷನ್ ತೊಗೊಂಡು, ಓಕೆ, ನೋ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಅಂತ ವೆರಿ ಸೀರಿಯಸ್ಲಿ ನಾನು ಸ್ಟಾಪ್ ಮಾಡಿದೆ. ಸ್ಟಾಪ್ ಆದಮೇಲೆ ಅದು ನನ್ನ ಸೊಂಟ ನೋವು, ನಂದು ಏನು ಬೆನ್ನು ನೋವು, ನನ್ನ ನೆಕ್ ಪೇನು, ನಂದು ಏನಿದೆ ಪೈಲ್ಸ್ ಅನ್ನೋದು ಸಡನ್ನಾಗಿ ಆಲ್ ಆಫ್ ಅ ಸಡನ್ ಪೈಲ್ಸ್ ಅನ್ನೋಕ್ಕೆ ಶುರು ಆಗೋಯ್ತು ನನಗೆ. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇದೆಲ್ಲ ತುಂಬ ಜೋರಾಗೋಯ್ತು. ಹೋಗೋದು ನಿಲ್ಲಿಸಿದ್ವಲ್ಲ, ಓಕೆ ಫೈನ್, ಎಲ್ಲ ಸರಿ ಹೋಯ್ತು, ಇನ್ನೇನಿಲ್ಲ ಅಂತ ಅಂದ್ಕೊಂಡು ಇದು ಮಾಡಿದೆ. ಹೋಗ್ತಿರೋವಾಗ ಏನು ಕೊಟ್ಟಿದ್ದು, ನಮಗೇನೋ ತಾಯ್ತೆಗಳಂತೆ, ಮನೇಲಿರೋಕೇನೋ ಯಂತ್ರಗಳಂತೆ, ಅದನ್ನೆಲ್ಲ ಕೊಟ್ಟಿದ್ದೆ. ಅದನ್ನೆಲ್ಲ ನಾವು ಇಟ್ಕೊಂಡು ಬಿಸಾಕಿದ್ವಿ. ಬಟ್ ಯಂತ್ರಗಳನ್ನೆಲ್ಲ ಏನಿತ್ತು ಮನೆಯಲ್ಲೇ ಇತ್ತು. ಅದೇನೋ ದೇವರ ಯಂತ್ರ ಅಲ್ವಾ, ಅದೆಷ್ಟು ಇರುತ್ತೆ ಬಿಡು ಅಂದ್ಕೊಂಡು ನಾವು ಸುಮ್ಮನಾಗ್ಬಿಟ್ಟಿದ್ವಿ. ಸೊ ಇದೆಲ್ಲ ಆಯಿತು. ಇನ್ನು ಆಫೀಸಲ್ಲಿ ಅದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಬಂದಿತ್ತು ಅಂತಲ್ಲ, ದಟ್ ವಾಸ್ ಆನ್ ಹೋಲ್ಡ್. ಇಮಿಡಿಯೇಟ್ಲಿ ಏನಾಯಿತು, ನನ್ನ ರಿಪೋರ್ಟಿಂಗ್ ಸ್ಟ್ರಕ್ಚರ್ ಚೇಂಜ್ ಮಾಡಿಬಿಟ್ರು. ಐ ವಾಸ್ ರಿಪೋರ್ಟಿಂಗ್ ಟು ಹೆಡ್ HR ಅಂತ ಹೇಳಿದ್ನಲ್ಲ, ನಂದು VP HRಗೆ ರಿಪೋರ್ಟಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಅದನ್ನು ಹೆಂಗೋ ಒಂದು ಓಕೆ ಆಗಿಬಿಡ್ತದು, ಒಂದು ಸಮ್ ಸ್ಪೆಷಲ್ ರಿಕ್ವೆಸ್ಟ್ ಓಕೆ ಆಯಿತು. ಸೊ ನಾನು ಅಂದ್ಕೊಂಡೆ ದೀಸ್ ಆರ್ ಆಲ್ ಕಾಮನ್ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ಲೈಫ್. ಹುಷಾರಿಲ್ಲದೆ ಇರೋದು, ಸೊಂಟ ನೋವು ಬರೋದು, ಅದೆಲ್ಲ. ಆಮೇಲೆ ಹೆಂಗೆ ಅಲ್ಲಿ ಗುಂಬುಗೋಡು, ನಮ್ಮ ಊರ ಹತ್ರ ಒಂದು ಐಲ್ಯಾಂಡ್ ಇತ್ತು ಅಂತ ಹೇಳಿದ್ನಲ್ಲ, ಗುಂಬುಗೋಡು ಗಣಪತಣ್ಣ ಅಂತ, ದೇವಿ ಆರಾಧಕರು ಅಂತ. ಅವರೇನು ಹೇಳಿದ್ರು, ಅವ್ರ ಹತ್ರ ಹೋಗಿ ಈ ಥರ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಿದೆ ಈ ಥರ ಅಂತ ಹೇಳಿದಾಗ, ಅವರು ಈ ಥರ ಒಂದು ಅಸ್ಟ್ರಾಲಜರ್ ಹತ್ರ ಹೋಗಿ ಬಂದಿದ್ರೆ, ಯಾರ ಹತ್ರ ಆದರೂ ಈ ಥರ ವಾಮಾಚಾರ ಮಾಡೋರ ಹತ್ರ ಅಂತ ಹೇಳಿದಾಗ ಹೋಗಿದ್ದೆ. ಬಟ್ ನನಗೆ ನನ್ನ ಸ್ವಯಂ ಪ್ರೇರಿತವಾಗಿ ನಾನು ಹೋಗಲಿಲ್ಲ. ಅದು ಆಟೋಮೆಟಿಕ್ಕಾಗಿ ನಾನು ಹೆಂಗೆ ಹೋದ್ನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ಓಕೆ ಅವನೇನಾದರೂ ತಾಯ್ತಾ ಅದೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಹೌದು ಕೊಟ್ಟಿದ್ದಂತ, ಅದನ್ನೆಲ್ಲ ವಿಸರ್ಜನೆ ಮಾಡಿ ಅಂತೆಲ್ಲ. ಇದನ್ನ ವಿಷಯ ನಾನು ನಿಮ್ಗೆ ಓಲ್ಡ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ. ನೀರಲ್ಲಿ ಹೋಗಿ ಎಲ್ಲ ಹಣಂದು ಬಂದ್ವಿ. ವಿ ಥಾಟ್ ಓಕೆ ದಿಸ್ ಇಸ್ ದ ಎಂಡ್ ಆಫ್ ದ ಸ್ಟೋರಿ. ಅದೇನೋ ಅಸ್ಟ್ರಾಲಜರ್ ಹತ್ರ ಹೋಗಿ ಬಂದಿದ್ವಿ, ಅದೇನೇನೋ ಕೊಟ್ಟು ಅದನ್ನೆಲ್ಲ ನೀರು ಕಣದ್ಬಿಟ್ವಿ. ಇಟ್ ಈಸ್ ಅನ್ ಎಂಡ್ ಆಫ್ ದ ಸ್ಟೋರಿ ಅಂತ ಅಂದ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ದಟ್ ವಾಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ, ಇಟ್ ವಾಸ್ ಅ ಬಿಗಿನಿಂಗ್ ಆಫ್ ದ ಸ್ಟೋರಿ ಆ್ಯಕ್ಚುಲಿ ನಮಗೆ. ಸೊ ಇದೆಲ್ಲ ನಡೀತು. ಇದೆಲ್ಲ ನಡೀತಾ ಇದ್ದಂಗೆ ನಮ್ಮ ಆಫೀಸ್ ವಿಷಯಕ್ಕೆ ಬರ್ತೀನಿ. ಫಸ್ಟ್ ನಾನು ನಿಮಗೆ ಆಫೀಸ್ ವಿಷಯಕ್ಕೆ ಬಂದಾಗ, ನಮ್ಮದು ಸ್ವಂತ ಕಂಪ್ನಿ ಇದೆ. ನಾವೊಂದು ಆಫೀಸ್ ಮಾಡಿದ್ವಿ ರಾಜಾಜಿನಗರಲ್ಲಿ ಅಂತ. ಸೊ ಈ ಆಫೀಸ್ ಮಾಡಿದಾಗ ನಾನು ಇಟ್ ವಾಸ್ ಔಟ್ಸೋರ್ಸ್ಡ್. ಅಂದರೆ ವಿ ವರ್ ನಾಟ್ ಡೈರೆಕ್ಟ್ಲಿ in touch with the owner. There was a middle person who had outsourced that property to us. So now we used to pay the rent to that middle person, and he used to in turn take his commission or something and give the rent to the owner. So one fine day, it was almost around one year or something, not even less than a year, that ನಾವು ಆ ಪ್ರಾಪರ್ಟಿಯಲ್ಲಿ ಆ ಆಫೀಸಲ್ಲಿ ಕೆಲಸ ಮಾಡ್ತಾ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ
ಸೊ ನಾವೇನು ಮಾಡಿದ್ವಿ, ಸಡನ್ನಾಗಿ ಓನರ್ ಬಂದು ನನಗೆ ಇಷ್ಟು ಮಂತ್ಸ್ದು ರೆಂಟೇ ಬಂದಿಲ್ಲ, ಸೊ ನನಗೆ ಯಾರು ಪೇ ಮಾಡಿಲ್ಲ ಈ ರೆಂಟ್ನ ಅಂದ್ಬಿಟ್ಟು ನಾವು ಹೇಳಿದ್ವಿ, ಇಲ್ಲ ಥರ್ಡ್ ಪರ್ಸನ್ ಏನಿದ್ದಾನೆ ಮಿಡ್ಲ್ ಪರ್ಸನ್ ಹಿ ಹಸ್ ಟೇಕನ್ ದ ರೆಂಟ್ನ ತೊಗೊಂಡಿದ್ದಾನೆ ಅವನು, ವಿ ಹ್ಯಾವ್ ಪೇಡ್ ಇಟ್ ಅಂತೆಲ್ಲ ಪ್ರೂಫ್ ತೋರಿಸಿದ್ರು. ಇಂಟ್ರೆಸ್ಟ್ ಇಲ್ಲ, ನನಗೆ ರೆಂಟ್ ಬಂದಿಲ್ಲ, ಸೊ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ವೆಕೇಟ್ ದ ಪ್ರಾಪರ್ಟಿ ಅಂತ ಹೇಳಿ ಸಡನ್ನಾಗಿ ಆಲ್ ಆಫ್ ಅ ಸಡನ್ ನಮಗೆ ಪ್ರಾಪರ್ಟಿನೆಲ್ಲ ವೆಕೇಟ್. ಇಟ್ ವಾಸ್ ಪ್ಲಗ್ ಆ್ಯಂಡ್ ಪ್ಲೇ ಆಫೀಸಸ್. ನಮ್ಮದೊಂದು 5-6 ಸಿಸ್ಟಮ್ಸು ಲ್ಯಾಪ್ಟಾಪ್ಸ್ ಇಟ್ಕೊಂಡಿರ್ತೀವಿ. ವಿ ಯೂಸ್ ಟು ಪ್ಲಗ್ ಆ್ಯಂಡ್ ಪ್ಲೇ ಆಫೀಸಸ್ ಥರ ವಿ ಯೂಸ್ ಟು ಯೂಸ್ ದ ಆಫೀಸ್ ಸ್ಪೇಸಸ್. ಓಕೆ, ಸೊ ಹಿಂಗಿರುವಾಗ ವಿ ವರ್ ಲೆಫ್ಟ್ ಲೈಕ್ ವಿ ವರ್ ಲಿಟ್ರಲಿ ಆನ್ ಸ್ಟ್ರೀಟ್ಸ್. ವಿ ಹ್ಯಾಡ್ ನೋ ಪ್ಲೇಸ್ ಟು ವರ್ಕ್. ಆ್ಯಂಡ್ ಮೋರ್ ಓವರ್ ನಮ್ಮ ಹಸ್ಬೆಂಡು ಅವರೆಲ್ಲ ಮನೇಲಿ ಹೇಳಿದ್ರೆ ಮತ್ತು ಹೆಂಗಸರಕ್ಕೆಲ್ಲ ಹೆದರ್ತಾರೆ, ಈಗ ಸಡನ್ನಾಗಿ ಆಫೀಸ್ ಇಲ್ಲ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ದೇ ಯೂಸ್ ಟು ಸಿಟ್ ಇನ್ ದ ಪಾರ್ಕ್, ಮೊಬೈಲಲ್ಲಿ ಹಾಟ್ಸ್ಪಾಟ್ ಯೂಸ್ ಮಾಡಿಕೊಂಡು ದೇ ಯೂಸ್ ಟು ಸಿಟ್ ಇನ್ ದ ಪಾರ್ಕ್ ಆ್ಯಂಡ್ ವರ್ಕ್ ಫ್ರಮ್ ದ ಪಾರ್ಕ್. ಸೊ ಹಿಂಗೆ ನಡೀತಾ ಬಂತು. ವಿ ಥಾಟ್ ಓಕೆ ಸಮಥಿಂಗ್ ದಿಸ್ ಇಸ್ ಆಲ್ಸೋ ಕಾಮನ್ ಹ್ಯಾಪ್ನಿಂಗ್ ಇನ್ ಎವ್ರಿಬಡಿ, ಸಮ್ ಲೈಫ್ಸ್ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಟ್ ವಾಸ್ ನಾಟ್ ಕಾಮನ್, ಇಟ್ ವಾಸ್ ವೆರಿ ಅಬ್ನಾರ್ಮಲ್ ಅಂತ ಆಮೇಲೆ ಗೊತ್ತಾಗಿದ್ದು ನಮಗೆ. ಸೊ ಇದೆಲ್ಲ ಆದಮೇಲೆ ನಾವು ಇಟ್ ವಾಸ್ ರೈನಿ ಸೀಸನ್. ಇದೇ ಗುರುಪೌರ್ಣಮಿ ಬರುತ್ತಲ್ಲ ನೆಕ್ಸ್ಟ್ ವೀಕಲ್ಲಿ. ಸೊ ಈ ಸೀಸನಲ್ಲಿ ಇಟ್ ವಾಸ್ ರೈನಿ ಸೀಸನ್. ಅವ್ರ ಪಾರ್ಕಲ್ಲೂ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಿಲ್ಲ. ದೆನ್ ದೇ ಕೇಮ್ ಅಪ್ ಆ್ಯಂಡ್ ದೇ ಟೋಲ್ಡ್, ಎಲ್ಲ ಅವ್ರ ಫ್ಯಾಮ್ಲೀಸ್ಗೆ ಹೇಳಿದ್ರು. ಒಂದು 5-6 ಜನ ಮಾತ್ರ ಆಫೀಸಲ್ಲಿ ವರ್ಕ್ ಮಾಡ್ತಿದ್ವು. ರೆಸ್ಟ್ ಆಲ್ 90% ಆಫ್ ದ ಸ್ಟಾಫ್ ವರ್ ಆನ್ ದ ಫೀಲ್ಡ್. ಸೊ ಇವರು ಹೇಳಿದ್ರು, ನೋ ವಿ ಡೋಂಟ್ ಹ್ಯಾವ್ ದ ಆಫೀಸ್ ಸ್ಪೇಸ್ ನಾವು, ಸೊ ವಿ ಹ್ಯಾವ್ ಟು ವರ್ಕ್ ಫ್ರಮ್ ಹೋಮ್ ಅಲ್ಲಿ. ಸೊ ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಓಕೆ ಫೈನ್, ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಗುರುಪೌರ್ಣಮಿ ದಿನ ನಾವು ಅವಾಗಿನ್ನೂ ನಾವು ಅನುಷಮ್ಗೆ ದಿಸ್ ಆಲ್ ಹ್ಯಾಪೆಂಡ್ ಇನ್ ಇವಾಗ ಜೂನ್ ಜುಲೈ ಅಲ್ವಾ, ನಾವು ಮೇಯಿಂದ ಸ್ಟಾರ್ಟ್ ಮಾಡಿದ್ದು ಪೆರಿಯವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಅನುಷಮ್ಸು ಅದೆಲ್ಲ ಅಟೆಂಡ್ ಮಾಡೋದೆಲ್ಲ ಗೊತ್ತಿರಲಿಲ್ಲ ನಮಗೆ. ಅನುಷಮ್ ಅಂದರೆ ಹೇಳಿದ್ನಲ್ಲ, ಅನುರಾಧ ನಕ್ಷತ್ರ. ಗುರುಗಳು ಪ್ರತಿ ತಿಂಗಳು ಮಲ್ಲೇಶ್ವರಂ ಮಠದಲ್ಲಿ ಎಲ್ಲ ಕಂಚಿ ಮಠದಲ್ಲೂ ಆಚರಿಸ್ತಾರೆ ಅಂತ. ಸೊ ಈ ಥರ ಎಲ್ಲ ಆಫೀಸಲ್ಲೇ ಈ ಥರ ಆದಾಗ ನಾವು ಫೈನ್ ಗುರುಪೌರ್ಣಮಿ ದಿನ ಮಹಾಪೆರಿವ ಆಶೀರ್ವಾದ ತೊಗೊಳ ಅಂದ್ಬಿಟ್ಟು ಮಠಕ್ಕೆ ಹೋದ್ವಿ. ನಾನು ನನ್ನ ಮಗ ನಮ್ಮ ಮನೆಯವ್ರ ಮಠಕ್ಕೆ ಹೋಗಿ, ಸೊ ನಮ್ಮ ಮನೆಯವ್ರು ಅಲ್ಲಿಂದ ಅಷ್ಟರೊಳಗಡೆ ಏನಾಯಿತು, ಇವರು ಆಫೀಸಸ್ ಎಲ್ಲ ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಬೇರೆ ಆಫೀಸ್ ಬಾಡಿಗೆಗೆ ತೊಗೋಬೇಕಲ್ಲ, ತುಂಬಾ ಆಲ್ಮೋಸ್ಟ್ 1 ಮೋರ್ ದೆನ್ ಅ ಮಂತ್ ಅನಿಸುತ್ತೆ. ಎಲ್ಲ ಕಡೆ ಟ್ರೈ ಮಾಡಿದ್ವಿ. ನಮ್ಮ ಬಜೆಟ್ ಶೂಟ್ ಆಗ್ತಿರಲಿಲ್ಲ, ಅಥವಾ ಆಫೀಸ್ ಸ್ಪೇಸ್ ಚೆನ್ನಾಗಿರಲಿಲ್ಲ, ಅಥವಾ ಏನೋ ಒಂದು ಸಮಸ್ಯೆ ಇದ್ದೇ ಇರೋದು. ತುಂಬಾ ಕಷ್ಟ ಆಗೋಯ್ತು. ಯಾಕಂದರೆ ಟೀಮಾಗಿ ವರ್ಕ್ ಮಾಡಬೇಕಾಗಿರೋದು, ಮನೆಯಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಅವ್ರವ್ರ ಮನೇಲಿ ವರ್ಕ್ ಮಾಡೋದಂದರೆ ಅಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿ ಆಗ್ತಿರ್ಲಿಲ್ಲ, ಸಮಸ್ಯೆ ಆಗಿಬಿಟ್ಟಿತ್ತು. ಸೊ ಏನು ಮಾಡೋದು, ಇದು ಹೆಂಗೆ ಸಮಸ್ಯೆ, ನಮ್ಮ ಬಜೆಟಲ್ಲೂ ಸಿಗಬೇಕು, ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ನಾವು ಅವತ್ತು ಗುರುಪೌರ್ಣಮಿ ದಿನ ಹೋಗಿ ಮಹಾಪೆರಿವ ಮಠಕ್ಕೆ, ಮಲ್ಲೇಶ್ವರಂ ಮಠಕ್ಕೆ ಹೋಗಿ, ಸೊ ಮಹಾಪೆರಿವದ ಆಶೀರ್ವಾದ ದರ್ಶನ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ನಮ್ಮ ಮನೆಯವರು ಆಫೀಸ್ ಕಡೆಗೆ ಅಂದರೆ ಸರ್ಚ್ ಮಾಡ್ತೀನಿ, ಆಫೀಸ್ ಸ್ಪೇಸ್ ಸರ್ಚ್ ಮಾಡ್ತೀನಿ ಅಂತ ಅಲ್ಲಿ ಓಡಾಡೋಕ್ಕೆ ಹೊರಟರು. ಸೊ ಅವತ್ತೇನಾಯಿತು, ಇವ್ರಿಗೊಂದು ಆಫೀಸ್ ನ್ಯೂಲಿ ಬಿಲ್ಟ್, ರಾಜಾಜಿನಗರ ಕುವೆಂಪು ಸ್ಟೇಷನ್ ಹತ್ರನೇ ನ್ಯೂಲಿ ಬಿಲ್ಟ್ ಒಂದು ಆಫೀಸು ಈ ಥರ ಬಾಡಿಗೆಗಿದೆ ಅಂತ ಗೊತ್ತಾಯ್ತು. ಇಮಿಡಿಯೇಟಾಗಿ ಹೋಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಓನರ್ ಹತ್ರನೂ ಮಾತಾಡಾಯಿತು. ಎವ್ರಿಥಿಂಗ್ ಗಾಟ್ ಎಲ್ಲ ಚೆನ್ನಾಗಿ ನಡೀತು. ಓಕೆ, ವಿಲ್ ರೆಂಟ್ ಔಟ್ ದಿಸ್ ಪ್ರಾಪರ್ಟಿ ಅಂತೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ನಮ್ಗೆ ಆಫೀಸ್ ಸ್ಪೇಸ್ ಅನ್ನೋದು ಬಂತು. ಆಮೇಲೆ ಸುಮಾರು ದಿನ ಆದಮೇಲೆ ಗೊತ್ತಾಯಿತು, ಮನೆ ಓನರ್ ಯಾರಿದ್ದಾರಲ್ಲ ಅವರೂ ಸಹ ಕಂಚಿ ಮಠದ ಫಾಲೋವರು, ದೇ ಆರ್ ಆಲ್ಸೋ ಮಹಾಪೆರಿವ ಫಾಲೋವರ್ಸ್ ಅಂತಲೇ ಗೊತ್ತಾಯಿತು. ಅಂದರೆ ಗುರುಗಳು, ನಿಮಗೆ ಕೆಲವೊಬ್ರಿಗೆ ಅನಿಸ್ಬೋದು ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್, ಏನಾಯಿತು ಅವತ್ತು ಗುರುಪೌರ್ಣಿಮೆ ದಿನ ನೀವು ಹೋದ್ರಿ, ಅಲ್ಲಿ ಅವತ್ತು ಆಫೀಸ್ ನಿಮಗೆ ಸಿಕ್ತು, ಸೊ ವಾಟ್ ಇಸ್ ದೇರ್ ಅಂತ. ಇಲ್ಲ, ತಿಳ್ಕೊಳ್ಳೋದು ಹತ್ರ ತಿಳ್ಕೊಬೋದು, ಅದಕ್ಕೆ ನಾನು ನಿಮ್ಗೆ ಪ್ರೂಫ್ ಕೊಡ್ತೀನಿ. ಸೊ ಆಫೀಸ್ ಸ್ಪೇಸೆಲ್ಲ ಫಿಕ್ಸ್ ಆಯಿತು, ಇದೆಲ್ಲ ಚೆನ್ನಾಗಾಯಿತು. ಅದೆಲ್ಲ ಆದಮೇಲೆ ಇಷ್ಟೆಲ್ಲ ಆಫೀಸ್ ಸ್ಪೇಸೆಲ್ಲ ಫೈನಲೈಸ್ ಆಯಿತು. ಇದೆಲ್ಲ ಆದಮೇಲೆ ಜಸ್ಟ್ ಒಂದಿನ ಅಷ್ಟೇ, ಒಂದಿನದಲ್ಲೇ ಎಲ್ಲ ಅವತ್ತೇ ಎಲ್ಲ ಫಿಕ್ಸ್ ಆಗೋಯ್ತು. ಓಕೆ ಫೈನ್ ಅಂತ ಮಾತುಕತೆ ಆಗಿದ್ದು, ಅಗ್ರಿಮೆಂಟ್ಸ್ಗೆಲ್ಲ ರೆಡಿ ಆಗೋಯ್ತು. ಎವ್ರಿಥಿಂಗ್ ಎಷ್ಟು ಸರಾಗವಾಗಿ ನೋಡ್ತಾಯಿತ್ತು ಅವತ್ತೇ. ಆಮೇಲೆ ಅವತ್ತು ರಾತ್ರಿ ಅವತ್ತು ರಾತ್ರಿ ಏನಾಯಿತು, ನಮ್ಮ ಮನೆಯವ್ರ ಕನಸಲ್ಲಿ ಗುರುಗಳು ಬಂದು, ಮಹಾಪೆರಿವ ಬಂದು, ನಿನ್ನ ಬಿಸ್ನೆಸ್ ಬಗ್ಗೆ ಏನು ಹೆದರಬೇಡ ನೀನು, ನಾನು ನೋಡ್ಕೊಳ್ತೀನಿ ನಿನ್ನ ಬಿಸ್ನೆಸ್ನ, ನಿನ್ನ ಬಿಸ್ನೆಸ್ ಬಗ್ಗೆ ಹೆದರೋದೇ ಬೇಡ ನೀನು, ನಾನಿದ್ದೀನಿ ಅಂಥೇಳಿ 3 ಸಲ ಹೇಳಿ ನನ್ನ ಮನೆಯವ್ರಿಗೆ ಕನಸಲ್ಲಿ ಬಂದು ಆಶೀರ್ವಾದ ಮಾಡಿ ಹೋದರು. ಸೊ ಪ್ರೂಫ್, ಇಟ್ ಇಸ್ ನಾಟ್ ಅ ಕೋಇನ್ಸಿಡೆನ್ಸ್. ಗುರುಗಳೇ
ಅವ್ರ ಆಶೀರ್ವಾದ ಮಾಡಿ ಕಳಿಸಿ ಅವತ್ತು ನಮಗೆ ಆಫೀಸ್ ಸ್ಪೇಸ್ ಸಿಕ್ಕಿತ್ತಿದ್ದು. ಸೊ ಇದೆಲ್ಲ ಆಗಿದ್ದು 3 ಇಯರ್ಸ್ ಮುಂಚೆ. ಸೊ ನಾನು ಜಸ್ಟ್ ಮೇ ಅಂತ ಈ ಗುರುಪೂರ್ಣಿಮೆ ಅಂತ ಈ ಟೈಮ್ ಅಂತ ನಾನು ನಿಮ್ಗೆ ರೆಫರೆನ್ಸ್ ಕೊಟ್ಟೆ ಬಿಟ್ಟರೆ ದಿಸ್ ಆಲ್ ಹ್ಯಾಪನ್ ಸಮ್ 3 ಇಯರ್ಸ್ ಮುಂಚೆ ಇದೆಲ್ಲ ಆಗಿದ್ದು. ಸೊ ಅಷ್ಟು ಆಶೀರ್ವಾದ ಮಾಡಿದ್ರು ನಮ್ಗೆ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಮನೆಯವರು ಅವರು ಈ ಗುರುಗಳಿಗೆ ಯಾವತ್ತು ಅವ್ರ ಫ್ಯಾಮಿಲಿ ಕಡೆಯವರೆಲ್ಲ ನಡ್ಕೊಂಡಿದ್ದೇ ಇಲ್ಲ. ಕಂಚಿ ಗುರುಗಳು ಅವ್ರು ಬೇರೆ ಗುರುಗಳಿಗೆ ನಡ್ಕೊಳ್ತಾಯಿದ್ರು. ಅಂಥದ್ದು ಪೆರಿಯವ ಬಂದು ಹೀಗೆಲ್ಲ ಕನಸಲ್ಲೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ತುಂಬಾ ಆಶ್ಚರ್ಯ ಆಯಿತು. ಆಗಲೇ ತುಂಬ ಖುಷಿ ಆಯಿತು. ಇಷ್ಟೆಲ್ಲ ಒಂದು ಗುರುಗಳ ಅನುಗ್ರಹ ನಮ್ಮ ಮೇಲೆ ಇದೆಯಲ್ಲ ಅಂತ ತುಂಬ ಖುಷಿ ಆಯಿತು. ಸೊ ಇದಾದ್ರ ನಂತರ ವಿಷ್ಣು ಉಪನಯನ ಅನ್ನೋದು ಬಗ್ಗೆ, ವಿಷ್ಣು ಉಪನಯನ ಟೈಮಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ, ವರದಹಳ್ಳಿ ಅಂತಿದೆ, ಅಲ್ಲೇ ನಡಿಬೇಕು, ಶ್ರೀಧರ ಆಶ್ರಮ ಅಂತಿದೆ ಸಾಗರ ತಾಲೂಕಲ್ಲಿ, ಅಲ್ಲೇ ನಡಿಬೇಕು ಅಂತ ಹೇಳಿದರು ಅಂತ ವಿಷ್ಣುಗೆ ಮಹಾಪೆರಿವ. ಅವಾಗಿನ್ನೂ ಪೆರಿವ ವಿಷ್ಣು ಹತ್ರ ಮಾತಾಡಿದ್ದೇ ಆಗಲಿ ಆ ಥರದ್ದೇನಿಲ್ಲ. ಕನಸಲ್ಲೆಲ್ಲ ಕಾಣ್ಕೊಳ್ತಿದ್ರು, ಮಾತಾಡ್ತಿದ್ರು, ಬಿಟ್ಟರೆ ಅವನಿಗೆ ಮುಂದೆ ಕಡೆ ಕಾಣೋದು ಅದೆಲ್ಲ ನಡೀತಿರ್ಲಿಲ್ಲ. ಸೊ ವಿಷ್ಣು ಉಪನಯನ ಆಯಿತು. ವಿಷ್ಣು ಉಪನಯನ ಆದಮೇಲೆ ಅವನ ವೇದಗಳನ್ನ ಕಲಿಬೇಕು ಅಂತ ಒಂದು ಶಿಬಿರಕ್ಕೆ ಹಾಕಿದ್ವಿ. ಶಿಬಿರಕ್ಕೆ ಹಾಕಿದ್ಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತಿದ್ದೆ. ನಮ್ಮ ಮನೇಲಿ ಆಫೀಸ್ ಕೆಲಸಕ್ಕೆ ಹೋಗ್ತಿದ್ರು, ನಾನು ವರ್ಕ್ ಫ್ರಮ್ ಹೋಮ್ ಇತ್ತು ನಂದು. ಸೊ ನನಗೆ ಆಲ್ ಆಫ್ ಎ ಸಡನ್ ನನಗೆ ತುಂಬ ಅನ್ಈಸಿನೆಸ್ಸು, ಬ್ರೀದಿಂಗ್ ಪ್ರಾಬ್ಲಮ್ಸು, ಸಡನ್ ಡಿಪ್ರೆಷನ್ಸು, ಮತ್ತು ಸಡನ್ನಾಗಿ ತುಂಬ ಹೆದರು ಬಿಡೋದು ಆ್ಯಂಡ್ ಸ್ಲೀಪ್ಲೆಸ್ನೆಸ್ ಇದೆಲ್ಲ ಶುರುವಾಗಿತ್ತು. ಇದೆಲ್ಲ ಆ್ಯಕ್ಚುಲಿ ಸಮಸ್ಯೆ ನನಗೆ ಇತ್ತು ಯಾವಾಗಲಿಂದ. ನನ್ನ ಕಾಲೇಜ್ ಡೇಸಿಂದ ನಾನು 20 ಇಯರ್ಸ್ನ ಇದನ್ನೆಲ್ಲ ಅನುಭವಿಸ್ಕೊಂಡ್ಬಂದಿದ್ದೆ. ಕಾಲೇಜ್ಗೆ ಹೋಗಬೇಕು ಅಂತ ಎಲ್ಲೋ ಬಸ್ ಹತ್ತಿರ್ತೀನಿ ನಾನು, ಇನ್ ಬಿಟ್ವೀನ್ ಎಲ್ಲೋ ಇಳಿದ್ಬಿಟ್ಟಿರ್ತೀನಿ. ಐ ಡೋಂಟ್ ನೋ ವೈ ಐ ಗಾಟ್ ಡೌನ್ ಫ್ರಮ್ ದಟ್ ಬಸ್, ವೈ ಐ ವಾಸ್ ಸಪೋಸ್ ಟು ಗೋ ಟು ಕಾಲೇಜ್, ಯಾಕೆ ಇಲ್ಲಿ ಇಳಿದ್ಬಿಡುತ್ತೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ತುಂಬ ಸಣ್ಣ ಇದೆ, ಐ ವಾಸ್ ಕ್ವೈಟ್ ಹೆಲ್ತಿ, ಓವರ್ ವೆಯ್ಟ್ ಆಗೋಕ್ಕೆ ಶುರು ಮಾಡಿದೆ. ಇದೆಲ್ಲ ತುಂಬ ಸಮಸ್ಯೆಗಳು ಇತ್ತು ನನಗೆ, ತುಂಬಾ ಸಮಸ್ಯೆಗಳಿತ್ತು. ಆ್ಯಂಡ್ ಐ ಯೂಸ್ ಟು ಗೆಟ್ ವೆರಿ ಅಗ್ರೆಸಿವ್ ಸಮ್ಟೈಮ್ಸ್. ಆ್ಯಂಡ್ ಆಮೇಲೆ ಏನಾಗ್ತಿತ್ತು, ನಾನು ಹೇಳಿದ್ನಲ್ಲ ಆ ಎಂಪ್ಲಾಯಿ ನಮಗೇನೇ ಅವಾಗ ಸ್ನ್ಯಾಕ್ಸ್ನೆಲ್ಲ ತೊಗೊಂಬಂದು ಕೊಡ್ತಿದ್ದ, ಇದೆಲ್ಲ ತಿಂತಿದ್ವಿ ಇದೆಲ್ಲ. ಸೊ ಅದ್ರ ಪ್ರಭಾವದಿಂದ ಏನಾಯಿತು, ಮೈ ನೇಮ್ ಇನ್ ಮೈ ಎಂಟೈರ್ ಫ್ಯಾಮಿಲಿ ರಿಲೇಟಿವ್ ಸರ್ಕಲೆಲ್ಲ ನನ್ನ ನೇಮು ಅನ್ನೆಸರಿ ರೀಸನ್ಸ್ಗೆಲ್ಲ ಮೈ ನೇಮ್ ತುಂಬ ಹೈಲೈಟ್ ಆಗ್ತಿತ್ತು. ನನ್ನ ಲಿಟ್ರಲಿ ಮೈ ಇನ್ಲಾಸ್ ಆಲ್ಸೋ ಸ್ಟಾರ್ಟೆಡ್ ಟಾರ್ಗೆಟಿಂಗ್ ಫಾರ್ ಸಮ್ ಅನ್ನೋನ್ ರೀಸನ್ಸ್. ಆ್ಯಂಡ್ ಐ ವಾಸ್ ಗೆಟಿಂಗ್ ವೆರಿ ತುಂಬಾ ನಾನು ಹೈಪರ್ ಆಗಿಬಿಡ್ತಿದ್ದೆ. ಐ ಡೋಂಟ್ ನೋ ವೈ ಯೂಸ್ ಟು ಗೆಟ್ ವೆರಿ ಅಗ್ರೆಸಿವ್. ಆ್ಯಂಡ್ ನಾನು ಯಾರ್ಯಾರು ರಿಲೇಟಿವ್ಸ್ನ ಆಸ್ಟ್ರಾಲಜಿಗೆ ರೆಫರ್ ಮಾಡಿದ್ದಿಲ್ಲ ಅವ್ರ ಜೊತೆ ಎಲ್ಲ ನಮ್ಮದು ರಿಲೇಷನ್ಶಿಪ್ ತುಂಬ ವರ್ಸ್ಟ್ ಆಗೋಕ್ಕೆ ಶುರು ಆಯಿತು. ಇಟ್ ಕೇಮ್ ಟು ಸಚ್ ಅನ್ ಎಕ್ಸ್ಟೆಂಟ್ ಅಂದರೆ ವರ್ಸ್ಟ್ ರಿಲೇಷನ್ಶಿಪ್ಸ್ ಅಂದರೆ ರಿಲೇಷನ್ಶಿಪ್ಸಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಇದೆಲ್ಲ ಇದ್ದೇ ಇರೋದೆ ಎಲ್ಲರ ಮನೆಯಲ್ಲೂ. ಯಾವ ಎಕ್ಸ್ಟೆಂಟ್ ಹೋಯಿತು ಅಂದರೆ ಅದು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಂಥ ಸ್ಟೇಜ್ವರೆಗೂ ಹೋಗಿತ್ತು ಒಂದು ಸಲ. ಅಂದರೆ ರಿಲೇಷನ್ಶಿಪ್ಸ್ ಯಾರು ನಾನು ಅಸ್ಟ್ರಾಲಜರ್ ರೆಫರ್ ಮಾಡಿದ್ನಲ್ಲ, ಯಾರು ಅವ್ರ ಹತ್ರ ಎಲ್ಲ ಹೋಗಿದ್ರಲ್ಲ, ಸೊ ಆ ರಿಲೇಷನ್ಶಿಪ್ಸ್ ಆ ಥರ ಹಾಳಾಗಿ ಬಂತು. ಇದೆಲ್ಲ this was happening on the background. ಸೊ ನನಗೆ ಈ ಡಿಪ್ರೆಷನು, ಅನ್ಈಸಿನೆಸ್ ಇದೆಲ್ಲ ವಿಷ್ಣು ವೇದ ಕಲಿಗೆ ಶಿಬಿರಕ್ಕೆ ಹಾಕಿದ್ನಲ್ಲ, ಇದು ಜೋರಾಗ್ತಾ ಬಂತು ನನಗೆ. ನಾನು ಪೆರಿಯವ ಯಾವಾಗ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವೋ ಆವಾಗ ಇದೆಲ್ಲ ಸ್ಟಾಪ್ ಆಗಿಬಿಟ್ಟಿದ್ದು. ಐ ವಾಸ್ ವೆರಿ ನಾರ್ಮಲ್. ಬಟ್ ಇದು ಏನಕ್ಕೆ ಈಗ ಮತ್ತೆ ಶುರು ಆಯ್ತಲ್ಲ ಇದು ಅಂತ ಪೆರಿಯವ ಹತ್ರ ಕೇಳ್ತಿದ್ದೆ ನಾನು. ಪೆರಿಯವ ಯಾಕಿದು ಮತ್ತೆ ನಂಗೆ ಶುರು ಆಗ್ತಿದೆ? ನಮ್ಮ ಮನೆ ದೇವ್ರ ಮನೆ ಇದಿರುತ್ತಲ್ಲ ಮಂಟಪದ ಮೇಲೆ ಈ ಥರ ಈ ಥರ ಕೈಯಲ್ಲಿ ಹಿಂಗೆ ತೋರಿಸಿ ನನಗೆ ಯಾಕೆ ಈ ಥರ ಆಗ್ತಿದೆ ಮತ್ತೆ ನನಗೆ ಇದನ್ನೆಲ್ಲ ಸ್ಟಾಪ್ ಆಗಿತ್ತು. ನಿಮ್ಮ ಪೂಜೆ ಮಾಡಿದ್ಮೇಲೆ ಎವ್ರಿಥಿಂಗ್ ವಾಸ್ ಸ್ಟಾಪ್. ಐ ವಾಸ್ ಕ್ವೈಟ್ ನಾರ್ಮಲ್ ಮೆಂಟಲಿ. ಐ ವಾಸ್ ವೆರಿ ಪೀಸ್ಫುಲ್ ಆ್ಯಂಡ್ ಮೈ ಲೈಫ್ ವಾಸ್ ಆಲ್ಸೋ ಗೋಯಿಂಗ್ ವೆರಿ ಪೀಸ್ಫುಲಿ. ಈಗ ಯಾಕೆ ಮತ್ತೆ ಸೇಮ್ ಥಿಂಗ್ ಈಸ್ ಹ್ಯಾಪ್ನಿಂಗ್ ಟು ಮೀ, ಯಾಕೆ ಹಿಂಗೆ ಆಗ್ತಿದೆ ಅಂತ ನಾನು ಹತ್ತು ಪೆರಿಯವ್ವನ ಕೇಳಿದೆ. ದೆನ್ ಆ ಮೂಮೆಂಟಲ್ಲಿ ಅದರ ಹಿಂದೆ ವಿಷ್ಣು ಪೆರಿಯವ ಉಪನಯನಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ನಾವು ಇಲ್ಲಿ ಬಾಲಪೆರಿಯವ ಬಂದಿದ್ದರು ಬೆಂಗಳೂರಿಗೆ. ಅವ್ರ ದರ್ಶನ ಮಾಡ್ಕೊಂಬಂದಿದ್ವಿ. ಫಸ್ಟ್ ಟೈಮ್ ಬಾಲಪೆರಿಯವ ದರ್ಶನ ನಮ್ಮದು. ಅವರ ಒಂದು ಕೃಪೆಯಿಂದ ಕರುಣಾ ದೃಷ್ಟಿ ನಮ್ಮ ಮೇಲೆ ಬಿದ್ದ ಕೂಡಲೇ ತುಂಬಾ ಲೈಫ್ ಚೇಂಜ್ ಆಗೋಕ್ಕೆ ಶುರು ಆಗೋಗಿತ್ತು ನಮಗೆ. ಅದು ನಮ್ಗೆ ಅನಿಸ್ತಿತ್ತು, ಇಲ್ಲ ಇದು ಗುರುಗಳ ಆಶೀರ್ವಾದದಿಂದನೇ ಇದು ನಡೀತಿದೆ ಅಂತ. ಸೊ
ನಾನು ಏನು ಮಾಡಿದ್ದೆ, ಈ ಡಿಪ್ರೆಷನ್ ಇದೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಸೊ ಪೆರಿವಾನ್ ಕ್ವೆಶನ್ ಮಾಡ್ತಿದ್ದೆ ನನಗೆ, ಏನು ಐ ವಾಂಟ್ ಅನ್ ಆನ್ಸರ್, ಹಿಂಗೆ ಕೇಳ್ತಿದ್ದೆ, ಐ ವಾಂಟ್ ಅನ್ ಆನ್ಸರ್, ಯಾಕೆ ಹಿಂಗೆ ಆಗ್ತಿದೆ ನನಗೆ, ಯಾಕೆ ಹಿಂಗೆ ಮತ್ತೆ ಮತ್ತೆ ಈ ಥರ ಆಗ್ತಾಯಿದೆ ನನಗೆ ಐ ವಾಂಟ್ ಅನ್ ಆನ್ಸರ್ ಅಂತ ಕೇಳ್ತಿದ್ದೆ ನಾನು. ಸೊ ಆವಾಗ ನಮ್ಮ ನೇಬರ್ ಒಬ್ಬರಿದ್ದರು, ಅವರು ಒಂದು ವರ್ಷದ ಯಾವಾಗ ನಾವು ಬಾಲಪೆರಿಯವನ ದರ್ಶನ ಮಾಡ್ಕೊಂಡು ಬಂದ್ವೋ, ಆ ನೇಬರ್ ನಾನು ಅವ್ರ ರಿಲೇಟಿವ್ ಮನೆಗೆ ಒಬ್ಬರ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಅವರು ಪ್ರತ್ಯಂಗಿರ ದೇವಿ ಆರಾಧಕರು, ದಿನನಿತ್ಯ ಅವ್ರ ಮೇಲೆ ಪ್ರತ್ಯಂಗಿರ ಹೋಮ ನಡೀತಿರುತ್ತೆ. ಸೊ ಅವರು ಪ್ರತಿ ವರ್ಷ ಚಂಡಿ ಹೋಮ ಮಾಡ್ತಾರೆ. ಚಂಡಿ ಕವಚ ಅಂದರೆ ದೇವಿ ಪಾರಾಯಣ ಮಾಡ್ತಾರೆ, ಅವರೇ ಮಾಡ್ತಾರೆ ಮನೆಯಲ್ಲಿ. ಅವ್ರ ವೈಫ್ ಏನಿರ್ತಾರೆ, 700 ಶ್ಲೋಕಗಳು ಏನಿದೆ ದೇವಿ ಪಾರಾಯಣದ್ದು ಅವರೆಲ್ಲ ಬಾಯ್ಪಾಠ ಮಾಡ್ಕೊಂಡಿದ್ದಾರೆ. ಅಂದರೆ ಅಷ್ಟು ಅವರು ತುಂಬಾ ಅವರು ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರ್ನ, ನಮ್ಮ ಒಂದು ಧರ್ಮನ ತುಂಬಾ ಫಾಲೋ ಮಾಡೋವಂಥ ಫ್ಯಾಮಿಲಿ ಅದು. ಸೊ ಅವ್ರ ಮನೆಗೆ ಹೋದಾಗ ನಾನು ಒಂದಿನ ಚಂಡಿ ಹೋಮಕ್ಕೆ ಕರ್ಕೊಂಡು ಹೋಗಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಇವ್ರು ಹೇಳಿದ್ರು ನಮ್ಮ ನೇಬರ್, ಅವರು ಚಂಡಿ ಕವಚನೂ ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ ನಾನೇ ನೋಡಿದ್ದೆ ಆ ಲೇಡಿ ಹೇಳೋದನ್ನು. ಒಂದಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಮೇಡಮ್ ನಮಗೂ ಸ್ವಲ್ಪ ಕಲಿಸಿ, ನಾನು ತುಂಬ ಇಂಟ್ರೆಸ್ಟ್ ಇದೆ ಕಲಿಬೇಕದನ್ನು ಅಂತ. ಆಯಿತು ಅಂದ್ರೆ ಹಾಗೆ ತಳ್ಕೊಂಡೇ ಬಂತು. ಯಾವಾಗ ಬಾಲಪೆರಿವ ದರ್ಶನ ನಮ್ಗೆ ಆಯಿತು, ಅದಾದ ಒಂದು ತಿಂಗಳಿಗೆ ಈ ಘಟನೆಗಳು, ವಿಷ್ಣು ಉಪನಯನ ಇದೆಲ್ಲ ಆಗೋಯ್ತು. ಇದೆಲ್ಲ ಆದಮೇಲೆ ನಾನು ನನ್ನ ಆಯಿತು ಚಂಡಿ ಕವಚ ಕಲಿಯೋಕ್ಕೆ ಹೋಗೋಣ, ಈಗ ವಿಷ್ಣುನ ಮನೆಯಲ್ವಿಲ್ಲ, ನಾನು ಒಬ್ಬಳೇ ಇರ್ತೀನಲ್ಲ, ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಯಿತು. ಸೊ ಎಷ್ಟು ಒಂದು ವರ್ಷದಿಂದ ನಾವು ಅಂದ್ಕೊಳ್ತಾ ಇದ್ದಿದ್ದು, ಅದಕ್ಕೆ ಒಂದು ಬ್ಲಾಕ್ ಅಂತಿತ್ತು. ಅದನ್ನ ಯಾರೂ ಅದನ್ನು ಕಲಿಯೋಕ್ಕೆ ಅದು ಬಿಡ್ತಾ ಇರಲಿಲ್ಲ. ಅದು ಯಾರು ಬಿಡ್ತಾ ಇರಲಿಲ್ಲ ಅನ್ನೋದು ನನಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಬಿಡ್ತಾನೆ ಇರಲಿಲ್ಲ. ನಾನು ಆ ಕ್ಲಾಸಿಗೆ ಹೋಗೋಕ್ಕೆ ಶುರು ಮಾಡಿದೆ. ಶುರುವಾಗಿ ಒಂದು 4-5 ದಿನ ಎಷ್ಟಿತ್ತು, ಎವ್ರಿ ಡೈಲಿ ಕ್ಲಾಸು 1 hour ಕ್ಲಾಸ್ ಇತ್ತು. ಇಟ್ಸ್ ಅರೌಂಡ್ 4 to 5 kilometers ಫ್ರಮ್ ಮೈ ಹೌಸ್. ಸೊ ಯೂಸ್ ಟು ಟೇಕ್ ಅ ಬಸ್ ಆ್ಯಂಡ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಸೊ 1 hour ಕ್ಲಾಸು ಅವ್ರು ಹೇಳ್ಕೊಡ್ತಿದ್ರು. 4-5 days ಆಗಿತ್ತೇನೆ ಅವ್ರ ಮನೆಗೆ ಹೋಗಿ ನಾನು ಕ್ಲಾಸ್ ಕಲಿಯೋಕ್ಕೆ ಹೋಗ್ತಾ. ನನಗೆ ಏನು ಈ ಸಮಸ್ಯೆಗಳು ಏನಿತ್ತಲ್ಲ, ಅದು ಉಲ್ಬಣ ಆಗ್ತಾ ಬಂತು, ಇನ್ನು ಡಬಲ್ ಆಗ್ತಾ ಬಂತು. ಡಿಪ್ರೆಷನ್, ಇದು ಈ ಬಾಡಿ ಪೇನು, ಈ ಥರ ತಲೆ ಎಲ್ಲ. ನನಗೆ ಯಾರೋ ಕ್ರೇನ್ ಹಾಕಿ ನನ್ನ ತಲೆಯಲ್ಲಿ ಹಿಂಗೆ ಈ ತಲೆಗೆ ಹಿಂಗೆ ಕ್ರೇನ್ ಹಾಕಿ ಹಿಂಗೆ ಹೇಳಿದ್ರೆ ಹೆಂಗಿರುತ್ತೆ, ಆ ಥರ ಫೀಲಿಂಗ್ಸ್ ನಂಗೆ ಶುರು ಆಗಿಬಿಟ್ಟಿತ್ತು. ಆ್ಯಂಡ್ ಬಸ್ ಇಳಿದು ಅವ್ರ ಮನೆಗೆ ಇನ್ನೇನು 5 minutes ಇತ್ತು ನಡ್ಕೊಂಡು ಹೋಗೋಕ್ಕೆ. ವಾಕಬಲ್ ಡಿಸ್ಟೆನ್ಸ್ ನಡ್ಕೊಂಡು ಹೋದಾಗ ತುಂಬ ಹೆದರ್ಬಿಡ್ತಿದ್ದೆ ನಾನು. ಅವ್ರ ಮನೆಗೆ ಹೋಗೋಕ್ಕೆ ಹೆದರ್ತಿದ್ದೆ ನಾನು. ಅಂದರೆ ಆ ಥರ ಎಲ್ಲ ಶುರು ಆಗೋಯ್ತು ನನಗೆ. 4-5 days ಇಟ್ ವಾಸ್ ವೈಟ್ ನಾರ್ಮಲ್, ಎಲ್ಲ ಚೆನ್ನಾಗಿ ನಡೀತಿತ್ತು, ಎವ್ರಿಥಿಂಗ್ ವಾಸ್ ಫೈನ್. ಈ ಥರ ಶುರು ಆಗೈತೆ ನನಗೆ ಯಾಕೆ ಈ ಥರ ಆಗ್ತಾಯಿದೆ, ಮತ್ತು ಇದನ್ನೆಲ್ಲ ಯಾಕೆ ನಂಗೆ ಮರುಕಳಿಸ್ತಾ ಇದೆ, ಇದೆಲ್ಲ ಪೆರಿವ ಪೂಜೆ ಮಾಡಿದ್ಮೇಲೆ ಸ್ಟಾಪ್ ಆಗಿದ್ದಲ್ಲ, ಇದೆಲ್ಲ ಯಾಕೆ ಮತ್ತೆ ಸಿಕ್ಕಾಪಟ್ಟೆ ಜೋರಾಗ್ತಿದೆಯಲ್ಲ ನನಗೆ ಅಂತ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಅವ್ರ ವೈಫ್ ಏನು ನನಗೆ ಚಂಡಿ ಕವಚ ಇದು ಹೇಳ್ಕೊಡ್ತಿದ್ರು. ಅವ್ರ ಫ್ಯಾಮಿಲಿ ಹೇಗಿದೆ ಅಂದರೆ, ನಾವು ಎಲ್ಲರ ಮನೆಯಲ್ಲೂ ಎಲ್ಲರೂ ಮೊಬೈಲ್ ನೋಡ್ಕೋದು, ಟಿ ವಿ ನೋಡ್ಕೊಳ್ಳೋದು, ಈ ಥರ ಅದು ಟೈಮ್ ಪಾಸ್ ಮಾಡ್ತೀವಿ. ಅವ್ರ ಮನೇಲಿ ಹೆಂಗೆ ಅಂದರೆ, 2 ಹೆಣ್ಮಕ್ಳು ಇದ್ದಾರೆ, ಅವ್ರ ಗಂಡ ಹೆಂಡತಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಯಾವಾಗಲೂ ಅಷ್ಟೇ ಜಪಮಾಲೆಗಳು ಇಟ್ಕೊಂಡಿರ್ತಾರೆ, ಜಪ ಮಾಡ್ತಾ ಇರ್ತಾರೆ ಅವ್ರ ಮನೇಲಿ. ಅಂದರೆ ಅವರು ಶಂಕರಾಚಾರ್ಯರ ಒಂದು ಪೀಠನ ಫಾಲೋ ಮಾಡೋರೆ. ಸೊ ಅವರು ಹೇಳಿದ್ರೆ ದೇವಿ ಆರಾಧಕರ ಅಂಕಲು. ಸೊ ಅವ್ರ ಹೆಂಗಸರಿಗೆ, ಅವ್ರ ಆಂಟಿಗೆ, ಅಂಕಲ್ಗೆ, ಅವ್ರ ಮಗಳಿಗೆ 3 ಜನದ್ದು ಪೂರ್ವ ಜನ್ಮದ ಒಂದು ದೇವಿ ಆರಾಧನೆ ಮಾಡಿದಂಥ ಶಕ್ತಿ ಇದೆ ಅವ್ರಿಗೆ. ಸೊ ಅವರು ಮುಖ ನೋಡಿದ ತಕ್ಷಣ ಹೇಳುವಂಥ ಒಂದು ಶಕ್ತಿ ಅವ್ರಿಗಿದೆ. ಅವ್ರು ನನ್ನ ಮುಖ ನೋಡಿದ್ರೆ ಹೇಳಿದ್ರು, ರೀ ನಿಮಗೆ ಏನಾದರೂ ಯಾವುದಾದ್ರೂ ಆಸ್ತಿ ವಿಷಯಕ್ಕೆ ನಿಮ್ಮ ಮನೇಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಮರುಕಳಿಸ್ತಿರೋವಾಗ ಅವರು ವೈಫ್ ಹೇಳಿದ್ರು, ನಿಮ್ಮ ಮುಖ ನೋಡಿದ್ರೆ ನಂಗೆ ಅನಿಸ್ತಾ ಇದೆ ನಿಮ್ಗೆ ಯಾವುದೋ ಆಸ್ತಿ ವಿಷಯಕ್ಕೆ ನಿಮ್ಮ ಮನೇಲಿ ಏನೋ ಗೊಂದಲ ಆಗಿದೆ, ನಿಮ್ಗೆ ಯಾರಾದರೂ ಈ ಥರ ಏನಾದರೂ ಗಲಾಟೆಗಳಾಗಿತ್ತಾ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ ಆ ಥರದ್ದು ಯಾವುದೂ ಇಲ್ಲ, ನನ್ನ ಆಸ್ತಿ ವಿಷಯಕ್ಕೆ ನಾನು ಯಾರ ಹತ್ರನೂ ಜಗಳನೇ ಆಡ್ಕೊಂಡಿಲ್ಲ, ನನಗೆ ಯಾರ ಹತ್ರನೂ ಆ ಥರ ಯಾವುದೋ ನಮ್ಮ ಮನೇಲಿ ಆ ಥರ ಇನ್ಸಿಡೆನ್ಸೇ ನಡೆದಿಲ್ಲ ಅಂತ ಹೇಳಿದೆ. ಅವ್ರು ವೆರಿ ಪರ್ಟಿಕ್ಯುಲರ್ಲಿ ಮತ್ತೆ ದಿನ ಹೋದಾಗ ಹೇಳ್ತಿದ್ರು, ಇಲ್ಲ ನಿಮ್ಮ ಮನೇಲಿ ಏನೋ ನಡೆದಿದೆ, ಈ ಥರದ್ದಾಗಿದೆ, ಸೊ ನಿಮಗೆ ಇದರಿಂದ ಏನೋ ಸಮಸ್ಯೆ ಉಂಟಾಗಿದೆ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಅಂದರು. ಸೊ ಇದೊಂದು 2-3 ದಿನ ಹೇಳಿದ್ರು. ಫೈನಲಿ ಒನ್ ಡೇ ನನಗಿದು ಜೋರಾಗ್ತಾ ಬಂತು. ಲಿಟ್ರಲಿ ತುಂಬ ಹೊಟ್ಟೆ ನೋವು, ಇದೆಲ್ಲ ತುಂಬ ಇತ್ತು ನಂಗೆ ಸಮಸ್ಯೆ. ತುಂಬ ಹೊಟ್ಟೆ ನೋವು. ನಾನು ಹೊಟ್ಟೆ ಹಿಂಗೆ ಇಟ್ಕೊಂಡು ಅವ್ರು ಚಂಡಿ ಕವಚ ಹೇಳ್ಕೊಡ್ತಿದ್ರು, ಒಂದು ಕೈಯಲ್ಲಿ ಬುಕ್ ಇಟ್ಕೊಂಡು ನಾನು ಕಲಿತಿದ್ದೆ. ತುಂಬ ಹೊಟ್ಟೆ ನೋವು ಆಗ್ತಿತ್ತು. ಅದನ್ನು ಯಾರ ಹತ್ರನೂ ಹೇಳ್ತಿರಲಿಲ್ಲ, ಕಲ್ತ್ಕೊಂಡು ಬಂದುಬಿಡ್ತಿದ್ದೆ. ಒಂದಿನ ಏನು ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ನೀವು ನಮ್ಮ ಹಸ್ಬೆಂಡ್, ಅವ್ರ ಹಸ್ಬೆಂಡ್ ಈಸ್ ಅನ್ ಅಸ್ಟ್ರಾಲಜರ್. ಅವ್ರನ್ನ ಅಸ್ಟ್ರಾಲಜರ್ ಅಂತ ಹೇಳಬಾರ್ದು ನಾವು, ಬಟ್
ದೇವಿ ಆರಾಧಕರವರು. ದೇವಿಯ ಅನುಗ್ರಹ ಅವ್ರ ಮೇಲೆ ತುಂಬಾ ಇದೆ. ತುಂಬ ಅಂದರೆ ತುಂಬ ಒಳ್ಳೆ ಜನ ಬ್ರಾಹ್ಮಿನ್ಸ್ ಅವರು. ಸೊ ನೀವು ನಮ್ಮ ಮನೆಯವ್ರಿಗೆ ನಿಮ್ಮ ಹುಟ್ಟಿದ ಟೈಮು ಡೇಟು ಕೊಡಿ, ಅವ್ರು ನಿಮ್ಗೆ ಹೇಳ್ತಾರೆ ವಿಷಯನ. ನಿಮ್ಗೆ ತುಂಬ ವಿಷಯ ಹೇಳೋದಿದೆ. ನಮಗೆ ನಾವು ಏನು ಆರಾಧಿಸ್ತಿದ್ದೀವಿ ಗುರುಗಳ ಕಡೆಯಿಂದ, ನಮ್ಮ ಆರಾಧನೆ ಮಾಡ್ತಿರೋ ಆ ದೇವಿ ಕಡೆಯಿಂದ ನಮಗೆ ಆ ಸೂಚನೆ ಬರ್ತಿದೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರು. ಓಕೆ ಫೈನ್, ಇವ್ರು ಹೇಳ್ತಿದ್ದಾರಲ್ಲ ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಒಂದಿನ ಕೊಟ್ಟೆ, ನನ್ನ ಡೇಟ್ ಆಫ್ ಬರ್ತು ನನ್ನ ಇದೆಲ್ಲ. ಅವ್ರು ಹೇಳಿದ್ರು ಒಂದಿನ ಬಾಮ್ಮ ಅಂತ ಒಂದು ಡೇಟ್ ಕೊಟ್ಟರು. ಆ ಟೈಮ್ ಬಾ, ನಾನು ನಿಮಗೆಲ್ಲ ಹೇಳ್ತೀನಿ ಅಂತ. ಹೋದೆ, ಆ ಟೈಮಿಗೆ ಹೋದೆ. ಬಿಲೀವ್ ಇಟ್ ಆರ್ ನಾಟ್, ದಟ್ ವಾಸ್ ದ ಬಿಗ್ಗೆಸ್ಟ್ ಶಾಕ್ ಆಫ್ ಮೈ ಲೈಫ್. ದಟ್ ವಾಸ್ ದ ಬಿಗ್ಗೆಸ್ಟ್ ಶಾಕ್ ಆಫ್ ಮೈ ಲೈಫ್. ಹೋಗಿದ್ದು ಅದು ಸುಮ್ಮನೆ ನಾನು ಹೋಗಲಿಲ್ಲ. ಹೇಳಿದ್ರೆ ಅವ್ರ ಮನೆಗೆ ನಾವು ಹೋಗಿದ್ದೆ ಬಾಲಪಿರಿವ ಅವರ ಒಂದು ಆಶೀರ್ವಾದದಿಂದ. ಅದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಹಿಂಗೆ ಅಡ್ರೆಸ್ ಕೊಟ್ಟಿದ್ದಾರೆ, ಅವ್ರ ಮನೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲ್ಲ ಗುರುಗಳು ಯಾರು. ಅವರೊಂದು ದೃಷ್ಟಿ ನಮ್ಮ ಮೇಲೆ ಬಿದ್ರೇ ಇದೆಯಲ್ಲ, ನಮ್ಮ ಎಷ್ಟೋ ಕರ್ಮಗಳು, ನಮ್ಮ ದುಷ್ಕರ್ಮಗಳೆಲ್ಲ ಹಾಗೆ ಕರಗ್ತಾ ಹೋಗುತ್ತೆ. ಆಮೇಲೆ ನಮ್ಮೇನು ಸ್ವಲ್ಪ ಪ್ರಾಬ್ಲಮ್ಸಲ್ಲಿರ್ತೀವಿ ಅದಕ್ಕೆಲ್ಲ ಆಟೋಮ್ಯಾಟಿಕಲಿ ದಾರಿ ತೋರಿಸ್ಬಿಡ್ತಾರೆ. ಅದಕ್ಕೆ ಅಲ್ವಾ ಗುರುಗಳು ಅಂತ ಹೇಳೋದು, ಅಂಧಕಾರವನ್ನು ಓಡಿಸಿ ನಮಗೆ ದಾರಿ ತೋರಿಸೋರು ಅಂತ. ಸೊ ಹಂಗಾಗಿ ಅವ್ರ ಆಶೀರ್ವಾದದಿಂದ ನಾವು ಅವ್ರ ಮನೆಗೆ ಹೋಗಿದ್ದು. ಅದು ಆಮೇಲೆ ವಿಷಯಗಳೆಲ್ಲ ಗೊತ್ತಾಯಿತು. ಸೊ ಅವರೇನು ಹೇಳಿದ್ರು ಅಂದರೆ, ದಟ್ ವಾಸ್ ಅ ಬಿಗ್ಗೆಸ್ಟ್ ಶಾಕ್ ಆಫ್ ಮೈ ಲೈಫ್. ಅವ್ರು ನನ್ನ ಜಾತಕ ಎಲ್ಲ ತೆಗೆದು ನೋಡಿಕೊಂಡು ಅವ್ರು ಹೇಳಿದ್ರು, ನನ್ನ ಬ್ಯಾಕ್ಗ್ರೌಂಡ್ ಏನಿತ್ತು ಯಾರಿಗೂ ಗೊತ್ತಿರಲ್ಲ, ಆಬ್ವಿಯಸ್ಲಿ ಯಾರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅವ್ರು ಹೇಳಿದ್ರು, ನಿನ್ನ ಮಲ್ತಾಯಿ ಏನಿದ್ದಾಳಂದರೆ, ನಿನ್ನ ಸ್ಟೆಪ್ ಮದರ್ ಏನಿದ್ದಾಳೆ, ಅವಳು ನಿನ್ನ ಮೇಲೆ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾಳೆ. ಸೊ ಅದರಿಂದ ನೀನು ಈಗ 20 ಇಯರ್ಸಿಂದ ನೀನು ಸಫರ್ ಮಾಡಿದ್ಯಾ. ಆ್ಯಕ್ಚುಲಿ ನಿನ್ನ ಸಾಯಿಸ್ಬೇಕು ಅಂತಲೇ ಮಾಡಿದ್ದವಳು. ನಿನ್ನ ಗುರುಗಳು ಯಾರು, ನಿನ್ನ ಗುರುಗಳು, ನಿನ್ನ ಕಾಯ್ತಾ ಇದ್ದಿದ್ದ ಗುರುಗಳು ಯಾರಿದ್ದಾರೆ, ಅವ್ರು ಯಾರೋ ಒಬ್ರು ಮುಖಾಂತರ ಬಂದು ನಿನ್ನ ಜೀವಂತವಾಗಿ ಉಳಿಸಿದ್ದಾರೆ. ಇವತ್ತು ನೀನು ಜೀವಂತವಾಗಿದೆಯಾ ಅಂದರೆ ನಿನ್ನ ಗುರುಗಳೇ ಕಾರಣ ಇದಕ್ಕೆ ಅಂತ ಹೇಳಿದ್ರು. ಸೊ ಆವಾಗ ನಾನು ಹೌದಾ ಅಂತ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಒಂದು ಇನ್ಸಿಡೆಂಟು. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಒಂದೇ ಒಂದು ಅಸ್ಟ್ರಾಲಜರ್ ನಂಬಿದ್ದೆ, ನಾನು ಜೀವ ಉಳಿಸಿದ್ರು ಅವರು ಅಂದ್ಬಿಟ್ಟು. ಸೊ ಆ ಇನ್ಸಿಡೆಂಟು ನಾನು ನಿಮ್ಗೆ ಇನ್ನೊಂದ್ಸಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಅದು ನಂಗೆ ನೆನಪಾಯಿತು, ಹೌದು ನನ್ನ ಜೀವ ಅವ್ರು ಉಳಿಸಿದ್ರು ಅವರು ಅವತ್ತು, ಇಲ್ದಿದ್ರೆ ನಾನು ಉಳಿತಾನೆ ಇರಲಿಲ್ಲ. ಸೊ ಆ ವಿಷಯ ನೆನಪಾಯಿತು, ಹೌದು ಅಂತ ನಂಗೆ ಮನಸ್ಸಿಗೆ ಅನಿಸ್ತು. ಅವಾಗ ಹೇಳಿದೆ, ಹೌದು ಅಂಕಲ್ ಇದು ನಡೆದಿದ್ದು ಹೌದು, ನಂಗೆ ಈಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ನಂಗೆ ನಡೆದಿದ್ದು ಹೌದು ಇದು ಅಂತ ಹೇಳಿದೆ. ಸೊ ಏನಕ್ಕೆ ಮಾಡಿದ್ರು, ನನಗೆ ಹೇಳಿದೆ ಏನಕ್ಕೆ ಮಾಡಿದ್ಲು ಇವರು ನನ್ನ ಮೇಲೆ, ಏನಕ್ಕೆ ಪ್ರಯೋಗ ಮಾಡೋವಂಥದ್ದು ಏನಿತ್ತು, ಅದನ್ನೆಲ್ಲ ನನ್ನ ಸಾಯಿಸೋವಂಥದ್ದು ಏನಿತ್ತು ಅಂತ ಹೇಳಿದಾಗ, ಇಲ್ಲ ಇದು ಆಸ್ತಿಗೋಸ್ಕರ ಈ ಥರ ಆಗಿದೆ ಅಂತ ಹೇಳಿದ್ರು. ಹೌದಾ ಆಗ ನಂಗೆ ಸಡನ್ನಾಗಿ ನಮ್ಮ ತಂದೆ ನೆನಪಾಯ್ತು. ಹೌದು ಅಂಕಲ್, ನಮ್ಮ ತಂದೆನೂ ಅದೇ ಟೈಮಲ್ಲಿ ಹೋದರು, ನಮ್ಮ ಮನೆ ಇತ್ತು, ಈ ಥರ ಸ್ವಂತ ಮನೆ ಇದೆ, ಈ ಥರ ನಮ್ಮ ತಂದೆನೂ ಹೋಗ್ಬಿಟ್ರು ಅಂಥೇಳಿ. ಸೊ ನಾನೇನು ಅಂದ್ಕೊಂಡಿದ್ದೆ, ನಮ್ಮ ತಂದೆ ಅನಾರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆ. ಸೊ ಐ ವಾಸ್ ಇನ್ 2nd PU, ಅನಾರೋಗ್ಯ ಸಮಸ್ಯೆ ಇತ್ತು, ಅದರಿಂದ ಅವ್ರು ಹೋಗಿಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿದ್ದ ವಿಷಯ. ಸೊ ನಾನು ಹೇಳಿದೆ, ಈ ಥರ ಅನಾರೋಗ್ಯ ಸಮಸ್ಯೆ ಇತ್ತು, ಹೋಗ್ಬಿಟ್ರು ನಮ್ಮ ತಂದೆಯವರು ಅಂತ ಹೇಳಿದಾಗ, ಅವ್ರು ಹೇಳಿದ್ರು, ಇಲ್ಲ ಅನಾರೋಗ್ಯ ಸಮಸ್ಯೆ ಇಲ್ಲ, ನಿನ್ನ ಮಲ್ತಾಯಿ ಏನಿದ್ದಾಳೆ ಅವಳೇ ನಿನಗೆ ಹೆಂಗೆ ಕೊಲ್ಲೋಕ್ಕೆ ಪ್ರಯತ್ನ ಮಾಡಿದ್ಲು, ಹೊಟ್ಟೆಗೇನೋ ವಿಷ ಹಾಕಿ, ನಿಮ್ಮ ತಂದೆನೋ ಅವಳೇ ತೆಗ್ದಿದ್ದಾಳೆ ಅಂತ ಹೇಳಿದ್ರು. ಸೊ ನನಗೆ ತುಂಬಾ ಹೇಳಿದ್ರೆ ತುಂಬಾ ಶಾಕ್ ಅದು. ಅಸ್ಟ್ರಾಲಜರ್ ಹೆಸರು ಬಾಪಟ್ರು ಅಂತ. ಅವರು ಚಿತ್ಪಾವನ್ ಬ್ರಾಹ್ಮಿನ್ಸ್ ಅಂತಿದ್ದಾರೆ. ಸೊ ಆ ಕಮ್ಯುನಿಟಿಯವರು, ದೇ ಆರ್ ಬ್ರಾಹ್ಮಿನ್ಸ್. ಸೊ ಬಾಪಟ್ರು ಅಂತ ಅವ್ರ ಸರ್ನೇಮು. ಅವರು ಹೇಳಿದ್ರು. ಸೊ ನನಗೆ ಶಾಕ್. ಸೊ ಅವ್ರು ಹೇಳಿದ್ರು, ನಿನ್ನ ಗುರುಗಳು ಬಂದು ಉಳಿಸಿದ ಮೇಲೆ ನಿನ್ಗೇನು ಅಷ್ಟು ಒಳಗಡೆ ಏನೇನು ಪ್ರಯೋಗ ಆಗ್ಬಿಟ್ಟಿತ್ತು ಅದೆಲ್ಲ ಆಗ್ಬಿಟ್ಟಿತ್ತು. ನೀನು ತುಂಬ ಚೆನ್ನಾಗಿ ಓದೋ ಅಂತ, ತುಂಬ ವಿದ್ಯಾವಂತೆ, ಆದರೆ ನಿನ್ನ ವಿದ್ಯೆಗೂ ಒಂದು ಕಲ್ಲು ಬಿತ್ತು, ಅಂದರೆ ಆ ಮಟ್ಟಿಗೆ ನೀನು ಓದೋಕ್ಕಾಗಲಿಲ್ಲ, ನಿನ್ನ ಆರೋಗ್ಯ ಹಾಳಾಯಿತು, ನಿನ್ನ ರಿಲೇಟಿವ್ ಸಂಬಂಧಿಕರಲ್ಲಿ ನಿನ್ನ ಹೆಸರು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾಳೆ, ಅದೆಲ್ಲ ಆಯಿತು. ನಿನಗೆ ನಿನ್ನ ಮನೆ ಬಿಟ್ಟು ಹೋಗಬೇಕು, ನಿನ್ನಷ್ಟಕ್ಕೆ ನೀನು ಹೋಗ್ಬಿಡ್ಬೇಕು, ಆಸ್ತಿ ವಿಷಯಕ್ಕೆ ನೀನು ಹೋಗಬಾರ್ದು ಅಂತ ಅದನ್ನೆಲ್ಲ ನಡೆದಿದೆ, ಇದೆಲ್ಲ ಆಯಿತು ಅಂತ ಹೇಳಿದ್ರು. ಸೊ ಅವಾಗ ನನಗೆಲ್ಲ ಸತ್ಯ ಅನ್ನಿಸ್ತು. ಯಾಕಂದರೆ ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ನನ್ನ ಮಗಳನ್ನ ನಾನು ಡಾಕ್ಟ್ರೇ ಓದಿಸೋದು ಅಂತ. ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ ಅವಾಗ. ಸೊ CET ಎಕ್ಸಾಮ್ಸು ಬರೆದಿದ್ದೆ ನಾನು. ನನಗೆ
ಇನ್ನು ಆ ಟೈಮಲ್ಲಿ ಪಿ ಯು ಸಿ ಆ ಒಂದು ಸ್ಟೇಜಲ್ಲಿ ನಮ್ಮ ತಂದೆ ತೀರೋಗ್ಬಿಟ್ರು. ಸೊ ನಾನು ಕಂಪ್ಲೀಟ್ ಡಿಪ್ರೆಷನ್ಗೆ, ಬಿಕಾಸ್ ನಂದು ಎಂಟೈರ್ ಲೈಫೇ ನಂಗೆ ತಂದೆ ಒಬ್ಬರೇ ಆಧಾರ ನಂಗೆ ಇದ್ದಿದ್ದು. ಸೊ ಅವ್ರು ಹೋದ್ರಲ್ಲ ಅಂತ ಕಂಪ್ಲೀಟ್ ಡಿಪ್ರೆಷನ್ ಅಂತ, ಲಿಟ್ರಲಿ ಡಿಪ್ರೆಷನ್ ದಟ್ ಇಸ್ ನಾಟ್ ಅ ವರ್ಡ್, ಅದಕ್ಕಿಂತ ಏನೋ ದೊಡ್ಡ ಪದ ಇದ್ದರೆ ಅದನ್ನು ಯೂಸ್ ಮಾಡ್ಬೋದಾಗಿತ್ತು. ಆ ಸ್ಟೇಜ್ಗೆ ಹೋಗಿದ್ದೆ ನಾನು. ಸೊ ಆ ಡಿಪ್ರೆಷನಲ್ಲೂ ನಾನು CET ಬರ್ತಿದ್ದೆ, ನನಗೆ ಇಂಜಿನಿಯರಿಂಗ್ ಸೀಟ್ ಬಂದಿತ್ತು. ಆದರೆ ನನಗೆ ಮಾರಲಿ ಮತ್ತು ಫೈನಾನ್ಷಿಯಲಿ ಸಪೋರ್ಟ್ ಮಾಡೋರು ಯಾರೂ ಇರಲಿಲ್ಲ. ನನ್ನ ಮಲ್ತಾಯಿ ನಂಗೆ ಸಪೋರ್ಟ್ ಮಾಡಿಲ್ಲ, ಮತ್ತು ಮೋರೋವರ್ ಯಾರೂ ನಂಗೆ ಸಪೋರ್ಟ್ ಮಾಡೋರು ಇರಲಿಲ್ಲ. ನಮ್ಮ ರಿಲೇಟಿವ್ಸ್ ಎಲ್ಲರೂ ಇದ್ದರು, ನೋಬಡಿ ಸಪೋರ್ಟೆಡ್. ನಾನು ಯಾರನ್ನೂ ಕೈ ಚಾಚಿ ನನಗೆ ದುಡ್ಡು ಸಹಾಯ ಮಾಡಿ ಅಂತ ನಾನು ಸ್ವಾಭಿಮಾನಿಯಾಗಿದೆ, ನಾನು ಯಾರ ಹತ್ರನೂ ಕೇಳಿಲ್ಲ. ಸೊ ಐ ಗೇವ್ ಅಪ್ ದಟ್ ಇಂಜಿನಿಯರಿಂಗ್ ಸೀಟ್. ಐ ಟುಕ್ ಅಪ್ ಅ ನಾರ್ಮಲ್ ಡಿಗ್ರಿ ಆ್ಯಂಡ್ ಆಫ್ಟರ್ ದಿಟ್ ಐ ಡಿಡ್ ಮೈ MBA. ಸೊ ಈ ಥರ ಆಯಿತು. ಸೊ ನನಗೆ ಅದು ಹೌದು ಅನಿಸ್ತು, ಹೌದು ಆಗಿದ್ದಿತ್ತು ಹೌದು ಅಂತ. ಆ್ಯಂಡ್ ನಾನು ನಿಮ್ಗೆ ಹೇಳ್ದಂಗೆ ನನಗೆ ಆರೋಗ್ಯ ಸಮಸ್ಯೆ ಏನೂ ಇರಲಿಲ್ಲ. ಐ ವಾಸ್ ವೆರಿ ಹೆಲ್ತಿ. ತುಂಬ ಅಂದರೆ ತುಂಬಾ ಸಮಸ್ಯೆ ಅಂದರೆ ನನಗೆ ಬಾಯಿಯಲ್ಲಿ ಹೆಂಗೆ ಯಾವ ನನ್ನ ಸ್ಟೇಟ್ ಆಫ್ ಮೈಂಡ್ ಹೆಂಗಿತ್ತು ಅಂತಲೇ ಇದಾಗ್ತಿಲ್ಲ. ನಾನು ಇದಕ್ಕಿದ್ದಂಗೆ ಎಲ್ಲಾದರೂ ಕಾಲೇಜ್ ಒಂದು 5-6 ಫ್ಲೋರ್ಸ್ ಇತ್ತು ಕಾಲೇಜ್ ಮೇಲೆ, ಕಾಲೇಜ್ ಕ್ಲಾಸಸ್ ನಡೀತಿರೋವಾಗ ಇದಕ್ಕಿದ್ದಂಗೆ ಕೆಳಗಡೆ ಬಿದ್ದು ಸತ್ತೋಗ್ಬೋಣ ಅನಿಸ್ತಿತ್ತು. ಸೊ ಏನಾದರೂ ತೊಗೊಂಡು ಸತ್ತೋಗ್ಬೋಣ ಅನಿಸ್ತಿತ್ತು. ಈ ಥರ ನೆಗೆಟಿವ್ ಥಾಟ್ಸು, ಯಾರಾದರೂ ಮನುಷ್ಯರ ಹತ್ರ ಮಾತಾಡೋಕೆ ಅವ್ರ ಬಗ್ಗೆ ಎಲ್ಲ ನೆಗೆಟಿವ್ ಥಾಟ್ಸ್ ಬರ್ತಿತ್ತು ಅವ್ರು ನೋಡಿದಾಗೆಲ್ಲ. ಸೊ ಈ ಥರದ್ದೆಲ್ಲ ತುಂಬಾ ರಾತ್ರಿ ಇಡೀ ಮಲಗ್ತಿರ್ಲಿಲ್ಲ ನಾನು. ಮಲಗ್ತಿರ್ಲಿಲ್ಲ ಅಂದರೆ ಹೆಂಗಾಗ್ತಿತ್ತು ಅಂದರೆ, ನಮ್ಮ ಮನೇಲಿ ದೇವ್ರ ಮನೆ ಸುತ್ತು ರಾತ್ರಿ 12 ಗಂಟೆಯಿಂದ ದೇವ್ರ ಮನೆ ಸುತ್ತು ದೇವ್ರನ್ನೇ ನಂಬ್ಕೊಂಡು ರಾತ್ರಿ ಇಡೀ ದೇವ್ರ ಮನೆ ಸುತ್ತು ತಿರುಗ್ತಾ ಇದ್ದೆ ನಾನು. ಮಲಗ್ತಿರ್ಲಿಲ್ಲ ನಾನು. ಅಂದರೆ ಆ ಸ್ಟೇಜ್ ನಂಗೆ ಆಗ್ಬಿಟ್ಟಿತ್ತು ನನ್ನ ಲೈಫಲ್ಲಿ. ಸೊ ಅದನ್ನು ಹೇಳಿದೆ, ಹೌದು ನೀವು ಹೇಳಿದ್ದು ಸತ್ಯ ಆಯ್ತಲ್ಲ ಆಗಿತ್ತು ಅಂತ. ಅವ್ರು ಹೇಳಿದ್ರು, ನಿನ್ನ ಹೊಟ್ಟೆಯಲ್ಲಿ ಇಟ್ ಇಸ್ ಸ್ಟಿಲ್ ಆ್ಯಕ್ಟಿವ್ ಇನ್ ಯುವರ್ ಸ್ಟೊಮಕ್. ಸೊ ಅದೇನಾಗುತ್ತೆ ಅಂದರೆ, ಆಮೇಲೆ ನಾನು ಅದ್ರ ಬಗ್ಗೆ ವಿಷಯಗಳೆಲ್ಲ ತಿಳ್ಕೊಂಡೆ. ಅದೇನು ಹೊಟ್ಟೆಯಲ್ಲಿ ಏನು ಹಾಕಿ ಊಟದಲ್ಲಿ ಏನೋ ಹಾಕಿ ಸೇರಿಸಿರ್ತಾರಲ್ಲ, ಸೊ ಅದು ನನ್ನ ಜೀವ ಹೋಗದೆ ಇರೋ ಥರ ಗುರುಗಳು ಉಳಿಸಿದ್ರೆ ಬಿಟ್ಟರೆ ಅದಿನ್ನೂ ಹೊಟ್ಟೆಯಲ್ಲಿ ಇತ್ತು. ಅದು ಬೆಳೆದು ಬೇರುಗಳನ್ನ ಬಿಟ್ಕೊಂಡ್ಬಿಡುತ್ತಂತೆ. ಆ ಥರ ಒಂದು ವಾಮಾಚಾರ ಅಂತದ್ದು. ಇಡೀ ದೇಹದಲ್ಲಿ ಆ ಬೇರುಗಳೆಲ್ಲ ಬಿಟ್ಟಿತ್ತು ನನಗೆ. ನನ್ನ ರಕ್ತದಲ್ಲಿ ಸಹ ಅದು ಹರಿತಿತ್ತು. ಆ ನೆಗೆಟಿವಿಟಿ ಅದೊಂದೆಲ್ಲ ತುಂಬ ಹರಿತಿತ್ತದು. ಸೊ ಇಟ್ ವಾಸ್ ಲೈಕ್ ಎಲ್ಲ ಕಡೆನೂ ಹಿಂಗೆ ನನ್ನ ಎಂಟೈರ್ ಲೈಫ್ನೇ ಅದು ಸ್ಪಾಯ್ಲ್ ಮಾಡಿಬಿಟ್ಟಿತ್ತು. ಸೊ ಈ ವಿಷಯನೆಲ್ಲ ಹೇಳಿದ್ರು, ಅದು ಆ್ಯಕ್ಟಿವ್ ಆಗಿದೆ, ನಾನು ನಿಮಗೆ ಔಷಧಿ ಕೊಡ್ತೀನಿ, ಗಿಡಮೂಲಿಕೆಗಳ ಔಷಧಿ, ಅದು ನೀವು ಇಷ್ಟು ಜಪ ಮಾಡಿ ತಗೊಳ್ಳಿ ಅಂತ ಹೇಳಿದ್ರು. ಅದು ನಾನು ತೊಗೊಳಕ್ಕೆ ಶುರು ಮಾಡಿದೆ. ಅದಾದಮೇಲೆ ನಾನು ಮತ್ತೆ ಏನಾಯಿತು, ಕಂಚಿಗೆ ಹೋದ್ವಿ. ಕಂಚಿಯಲ್ಲಿ ಬಾಲಪೆರಿಯವ ಇದ್ದರು, ಅವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಅಗೇನ್ ಇಟ್ಸ್ ಅನದರ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ನಾನು ಕಂಚಿಗೆ ಹೋಗಿದ್ದಿದ್ದು ಇವ್ರ ಮನೇಲಿ, ಬಾಪುಟ್ರ ಮನೇಲಿ ಗೊತ್ತೇ ಇಲ್ಲ. 2 ದಿನ ಕ್ಲಾಸಿಗೆ ಬರಲ್ಲ ಅಂತ ಮೆಸೇಜ್ ಹಾಕಿದೆ ಬಿಟ್ಟರೆ ನಾನು ಹೇಳಿರಲಿಲ್ಲ. ಸೊ ಬಾಲಪೆರಿಯವ ದರ್ಶನ ಮಾಡಿಕೊಂಡು ನಾವು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿದ ತಕ್ಷಣ, ಬಿಲೀವ್ ಇಟ್ ಆರ್ ನಾಟ್, ಶಂಕರಾಚಾರ್ಯರ ಪೀಠಗಳಂದರೆ ಕೆಲವೊಂದು ಪೀಠಗಳಿಗೆ ಶಕ್ತಿ ಇದೆ, ಆದರೆ ಶಂಕರಾಚಾರ್ಯರದೇ ಪೀಠ ಆಗಿರೋದನ್ನ ಕಂಚಿ ಪೀಠಕ್ಕಂತೂ ಅಪಾರವಾದ ಶಕ್ತಿ ಇದೆ. ಆ ಗುರುಗಳು ಅವ್ರು ಏನಿದಾರಲ್ಲ ಈಗಿನ ಪೀಠಾಧಿಪತಿಗಳು, ಅವ್ರಿಗೆ ತುಂಬ ಶಕ್ತಿ ಇರುತ್ತೆ. ಅದು ಬಾಯಿ ಮತ್ತಲ್ಲಿ ಹೇಳಕ್ಕೆ ಬರಲ್ಲ, ಎಕ್ಸ್ಪೀರಿಯೆನ್ಸ್ ಆದಾಗ ಮಾತ್ರ ಗೊತ್ತಾಗೋದು ಅದು ಏನು ಅಂತ. ಸೊ ಅವ್ರ ಮನೆಗೆ ಹೋಗಿದ್ದೀನಿ, 3 ಡೇಸ್ ಏನೋ ಹೋಗಿಲ್ಲ ಕ್ಲಾಸ್ಗೆ. ಅವ್ರ ಮನೆಗೆ ಹೋಗಿದ್ದೀನಿ. ಹೋಗಿದ ತಕ್ಷಣ ಅವ್ರ ಮಗಳು, ಅವ್ರ 3 ಜನ ಅಷ್ಟೇ, ಅವ್ರ ತಾಯಿ, ಅವರ ವೈಫು, ಅವ್ರ ಮಗಳು 3 ಜನನೂ ಹಾಗೆ. ಅವ್ರ ಮಗಳು ಹೇಳಿದ್ಲು, ಅಕ್ಕ ನಿಮ್ಮ ಗುರುಗಳು ನಮ್ಗೆ ಹೇಳಿದ್ದಾರೆ, ಮತ್ತು ನಮ್ಮೂರವ್ರು ನಮ್ಮ ಮನೇಲಿ ನಾವು ದೇವಿ ಆರಾಧನೆ ಮಾಡ್ತೀವಲ್ಲ, ಅದು ನಮ್ಗೆ ದೇವಿ ಹೇಳ್ತೀವಲ್ಲ, ನಿನ್ಗೊಂದು ಜಪ ಕೊಡಬೇಕಂತೆ ಅಂತ ಹೇಳಿದ್ರು. ಅದ್ರಲ್ಲಿ ಏನಿದೆ, ಜಪದ್ರಲ್ಲಿ ಏನಿದೆ ಅಂತ, ನಿಂಗೆ ಗಾಯತ್ರಿ ಜಪ ಕೊಡಬೇಕಂತೆ ಅಂತ. ನಾನು ಹೇಳಿದೆ, ನಾನು ಗಾಯತ್ರಿ ಜಪ ಮಾಡೋದಕ್ಕೆ ಅದಕ್ಕೆ ಒಂದು ಯೋಗ್ಯತೆ ಬೇಕು, ಒಂದು ಅರ್ಹತೆ ಬೇಕು, ಹೆಂಗಸರು ಬೇರೆ ಅದು ಮಾಡ್ಬೋದಾ ಇಲ್ವಾ ಗೊತ್ತಿಲ್ವಲ್ಲ ಅಂತ ಹೇಳಿದ್ರೆ, ಇಲ್ಲ ಅಕ್ಕ, ನಿಮ್ಮ ಗುರುಗಳಿಂದನೇ ನಮಗೆ ಸಂದೇಶ ಬಂದಿದೆ. ಅಂದರೆ ದೇ ಡೋಂಟ್ ಟಾಕ್ ಓವರ್ ದ ಫೋನ್, ಅವ್ರು ಆ ಥರ ಅಲ್ಲ, ಟೆಲಿಪತಿಯಿಂದ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ. ಅವರು ಗುರುಗಳ ಜೊತೆ ಹಾಗೆ ಟೆಲಿಪತಿಯೆಲ್ಲ ಅವ್ರ ದೇವಿ ಜೊತೆ ಟೆಲಿಪತಿಯೆಲ್ಲ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಈ ಥರ ಆಗಿದೆ ಅಕ್ಕ, ನಿಮಗೆ ಗಾಯತ್ರಿ ಜಪ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಗಾಯತ್ರಿ ಜಪ ಕೊಟ್ಟರು. ಗಾಯತ್ರಿ ಜಪ ಕೂತ್ಕೊಂಡು ನನಗೆ ಅದನ್ನು ಗಾಯತ್ರಿ ಜಪ ಒಂದು ಕೊಟ್ಟರು. 108 ದಿನ ಬೆಳಗ್ಗೆ 108 ಮಾಡಬೇಕು, ಸಂಜೆ 108 ಮಾಡಬೇಕು ಅಂದರು. ಅದು ನಿನಗೆ ಮಾಡೋಕ್ಕೆ ಬಿಡಲ್ಲ ಅಕ್ಕ, ನೆಗೆಟಿವಿಟಿ ಏನಿದೆ ಮಾಡೋಕ್ಕೆ ಬಿಡಲ್ಲ, ಬಟ್ ನೀವು ತುಂಬ ಕಷ್ಟಪಟ್ಟು ಮಾಡಬೇಕಕ್ಕ ನೀನು ಅಂತ ಹೇಳಿದ್ರು. ಮಾಡಿದೆ, 1 ವಾರ ಮಾಡಿದೆ. 1 ವಾರ ಆದಮೇಲೆ, ಅಕ್ಕ ಇನ್ನೊಂದು ಜಪ ಬಂದಿದೆ ನಿಮಗೆ, ನಿಮ್ಮ ಗುರುಗಳೇ ನಮಗೆ ಕೊಟ್ಟಿದ್ರು. ಅಂದರೆ ಎಲ್ಲ ಗುರುಗಳದ್ದು ಒಂದು ಕನೆಕ್ಟಿವಿಟಿ ನೆಟ್ವರ್ಕ್ ಹೇಗಿರುತ್ತೆ, ನಿಮ್ಮ ಗುರುಗಳು ಹೇಳಿದ್ದಾರೆ,
ಕೊಡ್ಬೇಕಂತ ಈ ಜಪ ಅಂಥೇಳಿ ಅದೊಂದು ಬೀಜಾಕ್ಷರಗಳು ಜಪ, ಪ್ರತ್ಯಂಗಿರಾ ದೇವಿದು ಒಂದು ಬೀಜಾಕ್ಷರಗಳು, ಅದು ಕೊಟ್ಟರು. ಅದನ್ನು ದಿನ ಜಪ ಮಾಡಿ ಆದಷ್ಟು ಅಂತ ಹೇಳಿದರು. ಸೊ ಹಾಗಾಗಿ ನನ್ನ ಸಮಸ್ಯೆ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಬಂತು. ನನಗೆ ಏನಾದರೂ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಸ್ಲೀಪ್ಲೆಸ್ನೆಸ್ಸು ಇದೆಲ್ಲ ಏನಿತ್ತಲ್ಲ ಹೈಪರ್ ಆಗಿಬಿಡೋದು. ನನ್ನ ಆರೋಗ್ಯ ಸಮಸ್ಯೆ ಒಂದು ಕಂಟ್ರೋಲಿಗೆ ಬರ್ತಿತ್ತು. ಅದು ಔಷಧಿಯನ್ನು ಕೊಟ್ಟರು, ದಿನ ಬೆಳಗ್ಗೆ ತೊಗೊಳ್ತಿದ್ದೆ. ಸೊ ಕಂಟ್ರೋಲಿಗೆ ಬಂತು. ಸೊ ಇದೊಂದು ಪಾರ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್. ಸೊ ನಾನು ನಿಮ್ಗೆ ಹೇಳ್ದಂಗೆ ಇನ್ನೂ ಒಂದು ಹಾರಿಫೈಯಿಂಗ್ ಎಕ್ಸ್ಪೀರಿಯನ್ಸಸ್ ಇನ್ನೂ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಭೂತಗಳೆಲ್ಲ ಓಡಾಡ್ತಿತ್ತು, ನಮ್ಮ ಕಣ್ಣಿಗೆ ಕಾಣ್ತಿತ್ತು. ಆ್ಯಂಡ್ ನಾವು ಮಲಗಿದಾಗ ನಮ್ಮ ಮೇಲೆ ಬಂದು ನಮ್ಮ ಕತ್ತು ಹಿಸುಕ್ತಿತ್ತು. ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು ನಮಗೆ. ಅದನ್ನೆಲ್ಲ ನಮಗೆ ನೆಕ್ಸ್ಟ್ ಸ್ಯಾಟರ್ಡೇ ಮತ್ತೆ ಗುರುಗಳು ಹೇಳಿದ್ದಾರೆ, ನೆಕ್ಸ್ಟ್ ಸ್ಯಾಟರ್ಡೇ ಮಾಡಲೇಬೇಕು ನೀವು ವೀಡಿಯೋ ಅಂತ. ಸೊ ನೆಕ್ಸ್ಟ್ ಸ್ಯಾಟರ್ಡೇ ನಾವು ವೀಡಿಯೋ ಮಾಡ್ತೀವಿ. ಅದರಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಏನಾಗ್ತಿತ್ತು, ಪ್ಲಸ್ ವಿಷ್ಣುಗೆ ಸ್ಕೂಲಲ್ಲಿ ಅಟ್ಯಾಕ್ ಆಗಿದ್ದು ಆ ವಿಷಯಗಳನ್ನೆಲ್ಲ ಇನ್ನೂ ಡೀಟೇಲಾಗಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಕೈಂಡ್ಲಿ ಫಾಲೋ ಆರ್ ಚಾನಲ್ and please share it with your friends and family members, and please follow it, and please do like, and please do share your comments also. ಯಾಕಂದರೆ ನಿಮ್ಮ ಕಮೆಂಟ್ಸ್ ವಿಲ್ ಬಿ ಈಗಲಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್ಸ್ ಆ್ಯಂಡ್ ಲೈಕ್ಸ್. ಯಾಕೆಂದರೆ ನಮ್ಗೆ ಹೇಳಿದ್ನಲ್ಲ ಸೆಲ್ಫ್ ಮಾರ್ಕೆಟಿಂಗ್ಗೋಸ್ಕರ ಅಲ್ಲ, ಇದು ಏನು ಗುರುಗಳು ಇದ್ದಾರೆ, ಗುರುಗಳ ನಮ್ಮ ಕಂಚಿ ಪೀಠದ ಶಂಕರಾಚಾರ್ಯರ ಪೀಠದಲ್ಲಿ ಎಷ್ಟು ಶಕ್ತಿ ಇದೆ. ಆ ಗುರುಗಳು ಬೃಂದಾವನದಲ್ಲಿ ಇದ್ದರೂ ನಮ್ಮ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ನಮ್ಮ ಸಮಸ್ಯೆಗಳಿಗೆ ಹೆಂಗೆ ಪರಿಹಾರ ಕೊಡ್ತಿದ್ದಾರೆ. ಅವರು ಧರ್ಮನ ಉಳಿಸೋಕ್ಕೆ ಅವರು ಏನು ಮಾಡೋಕ್ಕೂ ಸಿದ್ಧರಾಗಿದ್ದಾರೆ ಅನ್ನೋ ಇದೊಂದು ಇನ್ಫಾರ್ಮೇಷನ್ನು ನಮ್ಮ ಎಲ್ಲ ಹಿಂದೂಗಳಿಗೆ, ನಮ್ಮ ಸನಾತನ ಧರ್ಮದವ್ರಿಗೆ ಇದು ಹೋಗಬೇಕಿದು ಈ ಮೆಸೇಜ್ ಹೋಗಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಸೊ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ. ವಿಲ್ ಕಮ್ ಅಪ್ ವಿತ್ ಅವರ್ ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ಸ್ಯಾಟರ್ಡೇ. ಸೊ ಪ್ಲೀಸ್ ವಾಚ್, ಪ್ಲೀಸ್ ಲೈಕ್, ಪ್ಲೀಸ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಶೇರ್ ಇಟ್. ಶ್ರೀ ಮಹಾಪರಿವಾಶನಂ ಅಪಾರ ಕರುಣಾಸಿಂಧುಂ ನಾರದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ.